it is probably the right time to understand the importance of a mentor in a journey. And it's also probably the right time to also listen that how a mentor stands by a student when he feels they deserve one. It's the right time now to introduce what Shashant very happily and very honestly calls him as the Dronacharya for the Arjuna that Shashant has been. Sir, Baswal sir, please join us. Sir. ಸೊ ಇಷ್ಟೊತ್ತು ನನ್ನ ದ್ರೋಣಾಚಾರ್ಯ ಅಂತ ಮಾತಾಡ್ತಾ ಇದ್ದಂಥವ್ರು ಬಸವರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಬಸವರಾಜ್ ಸರ್ ಶಶಾಂತ್ ಅವರ ಎಂಟೈರ್ ಜರ್ನಿಯಲ್ಲಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಸೊ ಏನ್ ಪಾತ್ರ, ಯಾವ ರೀತಿ ಒಬ್ಬ ಮೆಂಟರ್ ಒಬ್ಬ ಸ್ಟೂಡೆಂಟ್ ಅಥವಾ ಒಂದು ಆಸ್ಪಿರೆಂಟ್ ಲೈಫ್ ಅಲ್ಲಿ ಒಂದು ರೋಲ್ ಪ್ಲೇ ಮಾಡ್ತಾರೆ, ಅವ್ರು ಬಿದ್ದಾಗ ಅವ್ರನ್ನ ಮೇಲೆ ಏಳ್ಸುವಂತ ಪ್ರಯತ್ನ ಹೇಗಾಗತ್ತೆ, ಅವ್ರು ಕುಗ್ದೇ ಇರೋ ರೀತಿ ನೋಡ್ಕೊಳೋದು ಹೇಗತ್ತೆ, ಈಗ ಹಿಗ್ಗಿರುವಾಗ ಅವರ ಪಾತ್ರ ಏನು, ಇದೆಲ್ಲವನ್ನ ತಿಳ್ಕೋಣ. ವೆಲ್ಕಮ್ ಬಸವರಾಜ್ ಸರ್. ವೆರಿ ಬ್ರೀಫ್ಲಿ, ಶಶಾಂತರ ನೀವು ಮೊಟ್ಟ ಮೊದಲು ನೋಡಿದಾಗ ಅವರ ಇಂಟ್ರಾಕ್ಷನ್ ನಿಮಗೆ ಫಸ್ಟ್ ಟೈಮ್ ಆದಾಗ ವಾಟ್ ವಾಸ್ ಯೋರ್ ಇಂಪ್ರೆಷನ್? ಸರ್, ಶಶಾಂತ್ ಮೊದಲನೇ ಬಾರಿ ನಾನು ಮೀಟ್ ಆಗಿದ್ದು ಆಫ್ಟರ್ BSc ಕಂಪ್ಲೀಟ್ ಮಾಡಿ 20ನೇ ಏಜಲ್ಲಿ ಬರ್ತಾರೆ. ಬಂದ್ಬಿಟ್ಟು ಸೊ ನಾನು ಮೆಂಟರ್ ಆಗಿರ್ತೀನಿ ಅವ್ರಿಗೆ ಆಗ. ಸೊ ಬಂದ್ಬಿಟ್ಟು ಫಸ್ಟ್ ಅವ್ರು ಹೇಳೋದು ಅಂದರೆ, ಸರ್ ನೀವೇನು ಹೇಳ್ತೀರಾ ಅದನ್ನು ಮಾಡ್ತೀನಿ. ನಾನು 21 ಏಜಲ್ಲಿ IAS ಆಫೀಸರ್ ಆಗಬೇಕು, ಕರ್ನಾಟಕದಿಂದ ಯಂಗೆಸ್ಟ್ IAS ಅಥವಾ IPS ಆಫೀಸರ್ ಆಗಬೇಕು ಅಂತ ಹೇಳ್ತಾರೆ. ಸೊ ನಂಗೆ ಯೂಶಲಿ ತುಂಬ ಜನ ಸ್ಟೂಡೆಂಟ್ಸ್ ಆ ಟೈಮಲ್ಲಿ ಆ ಥರ ಮಾತುಗಳು ಹೇಳಿದಾಗ ಓಕೆ ಸ್ವಲ್ಪ ಜೋಶಲ್ಲಿ ಹೇಳ್ತಾರೆ ಅಂತ ಅನ್ಸುತ್ತೆ. ದ್ಯಾಟ್ ಇಸ್ ದ ರಿಯಾಲಿಟಿ. ಸೊ ಫಸ್ಟ್ ಇಂಪ್ರೆಷನ್ ವಾಸ್ ನಾರ್ಮಲ್ ಆಗಿ ಓಕೆ ಜೋಶ್ ಇದೆ ಅಂತ, ಓಕೆ ಇಟ್ ಈಸ್ ಗುಡ್, ಪಾಸಿಟಿವ್ ಎನರ್ಜಿ ಇದೆ, ಜೋಶ್ ಇದೆ, ಇಟ್ ಇಸ್ ಗುಡ್. ಬಟ್ ಯಾರು ಮಾತುಗಳನ್ನ ಆಡ್ತಾರೋ ಅವರು ಆಕ್ಷನ್ ಆಗಿ ಎಲ್ಲದನ್ನು ಕನ್ವರ್ಟ್ ಮಾಡ್ತಾರೆ ಅಂತ ಇರಲ್ಲ. ಅಂದರೆ ಹಾರ್ಡ್ ವರ್ಕ್ ಎಲ್ಲರೂ ಮಾಡ್ತಾರೆ ಅಂತ ಇರಲ್ಲ. ಸೊ ಫಸ್ಟ್ ಇಂಪ್ರೆಷನ್ ವಾಸ್ ಓಕೆ ಎನರ್ಜಿ ಇದೆ ಅಂತ ಅನ್ಸಿದ್ದು. ಸೊ ಹೋಗ್ತಾ 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 ನಂಗೆ ಅರ್ಥ ಆಗಿದೆ ಅಂದರೆ ಶಶಾಂತ್ ಇಸ್ ಅ ರಿಯಲ್ ಹಾರ್ಡ್ ವರ್ಕ್. ಅಂದರೆ ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ. ಸೊ ಆ ಥರ ಸ್ಟೂಡೆಂಟ್ ಸಿಗೋದು 100ರಲ್ಲಿ ಒಬ್ರು ಇರ್ತಾರೆ. ಸೊ ಈ ಥರ ಸ್ಟೂಡೆಂಟು ಹೋಗ್ತಾ ಹೋಗ್ತಾ ನಿಮಗೆ ಅವ್ರದ್ದು ಫಸ್ಟ್ ಫಿಲ್ಮ್ಸ್ ಆದಾಗ ಏನೋ ಎಂಟೈರ್ ಜರ್ನಲಿ ಆಲ್ಮೋಸ್ಟ್ 3 ಇಯರ್ಸಿಂದನೂ ನಾವು ಜೊತೆಗಿದ್ದೀನಿ. ಸೊ ಫಸ್ಟ್ ಫಿಲ್ಮ್ಸ್ ಆಗಲ್ಲ. ಸೊ ಯೂಶಲ್ ಆಗಿ ಫಸ್ಟ್ ಅಟೆಂಪ್ಟಲ್ಲಿ ಫಿಲ್ಮ್ಸ್ ಆಗದೆ ಇರೋದು ನಾರ್ಮಲ್ ಆಗಿ ಒಂದು ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ. ಬಟ್ ಅವ್ರೊಂದು ಸ್ವಲ್ಪ ಆವಾಗಿಂದ ಮೈಂಡ್ಸೆಟ್ಗೂ ಇವಾಗಿನ ಮೈಂಡ್ಸೆಟ್ಗೂ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ನಿಮಗೆ ಅವರಿಗೆ ಫಸ್ಟ್ ಅಟೆಂಪ್ಟಲ್ಲಿ ರಿಯಾಲಿಟಿ ಅರ್ಥ ಆಗುತ್ತೆ. ಬಟ್ ಪ್ರಾಕ್ಟಿಕಲಿ ಅವ್ರಿಗೆ ನಾನು ಯಾವತ್ತೂ ಹೇಳಿಲ್ಲ, ಸೆಕೆಂಡ್ ಅಟೆಂಪ್ಟಲ್ಲಿ ಅವ್ರ ಫಿಲ್ಮ್ಸ್ ಆಗದೆ ಇದ್ದಾಗ ನನಗೂ ಅಷ್ಟೇ ಬೇಜಾರಾಗಿತ್ತು. ಮೇಜರ್ ಯಾಕೆಂದರೆ ಅಷ್ಟೊಂದು ಕಷ್ಟಪಡೋರು ಓಕೆ ಎರಡನೇ ಅಟೆಂಪ್ಟಲ್ಲಿ ಫಿಲ್ಮ್ಸ್ ಕ್ಲಿಯರ್ ಆಗದೆ ಇದ್ದಾಗ ಓಕೆ ಸೊ ದೇರ್ ಈಸ್ ಸಮಥಿಂಗ್ ಮೇ ಬಿ ಇಶ್ಯೂ ವಿತ್ ದ ಮೈಂಡ್ ಸೆಟ್ ಅಂತ ಅನಿಸ್ತದೆ. ಸೊ ಹಾಗೆ ನಾನು ಯಾವಾಗಲೂ ಅವ್ರು ಹೇಳ್ತಿದ್ದೆ ಅಂದರೆ ಈವನ್ ಟೆಸ್ಟ್ ಬರೆದಾಗಲೂ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಬೋದು. ಮಾರ್ಕ್ಸ್ ಎಷ್ಟು ಬಂತು ಎಷ್ಟಿಲ್ಲ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಎವ್ರಿ ಟೆಸ್ಟಲ್ಲಿ ಏನು ಕಲಿತಿದೆಯಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನಾನು ಇದನ್ನು ಯಾವಾಗಲೂ ಫೋಕಸ್ ಮಾಡ್ತಿದ್ದೆ. ಸೊ ನಾನು ಯಾವಾಗಲೂ ಅದನ್ನೇ ಹೇಳ್ತಿದ್ದೆ. ಅಂದರೆ ನೀವು ಯಾವುದೇ ರಿಲಿಜನ್ ತೊಗೊಳ್ಳಿ, ಕೃಷ್ಣ ಹೇಳಿದ್ದೇನೋ ಅಥವಾ ಬುದ್ಧ ಹೇಳಿದ್ದೇನೋ ಎಲ್ಲದೂ ಏನು ನೋಡಿದ್ರೆ ನಮ್ಮ ಕೆಲಸ ನಾವು ಮಾಡಬೇಕು, ಔಟ್ಕಮ್ ಏನಿದೆ ಅದು ನಮ್ಮ ಕೈಲಿಲ್ಲ. ಸೊ ಈ ಒಂದು ಥಾಟ್ನ ಏನೋ ಅಳವಡಿಸ್ಕೊಂಡಾಗ ಸ್ಟೂಡೆಂಟ್ಸಿಗೆ ಔಟ್ಕಮ್ ಬಗ್ಗೆ ತಲೆಕೆಡಿಸ್ಕೊಳ್ಳಲ್ಲ, ಅವರ ಕೆಲಸದ ಮೇಲೆ ತಲೆಕೆಡಿಸ್ಕೊಳ್ತಾರೆ. ಸೊ ಅವಾಗ ಪಾಸಿಟಿವ್ ಆಗಿ ಓಕೆ ಈ ಟೆಸ್ಟಲ್ಲಿ ಲೆಟ್ಸ್ ಸೇ ಸ್ಕೋರ್ ಕಡಿಮೆ ಬಂತು, ಬಟ್ ಏನು ಕಲಿತೆ ನಾನು, ಯಾವ ಕ್ವೆಶನ್ ತಪ್ಪು ಮಾಡಿದೆ, ಯಾವ ಸಬ್ಜೆಕ್ಟ್ ನನಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಂಡ್ರೆ ಲಾಜಿಕಲಿ ಅವರು ಬೆಟರ್ ಆಗ್ತಾ ಹೋಗ್ತಾರೆ. ಸೊ ಪ್ರತಿ ಟೆಸ್ಟಲ್ಲೂ 1% ಇಂಪ್ರೂವ್ ಆದ್ರೂ ಅವರಿಗೆ ಮಾರ್ಕ್ಸ್ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ಹಾಗೆ ಆ್ಯಂಡ್ ಹೋಗ್ತಾ ಹೋಗ್ತಾ ಎಸ್ಪೆಷಲಿ ಸೆಕೆಂಡ್ ಅಟೆಂಪ್ಟ್ ಯಾವಾಗ ಅವ್ರದ್ದು ಫಿಲ್ಮ್ಸ್ ಆಗಲ್ವೋ ಆವಾಗ ಕರೆಕ್ಟಾಗಿ ಕೂತ್ಕೊಂಡು ಮೇನ್ಸಿಗೆ ಪ್ರಿಪೇರ್ ಆಗಿ. ಸೊ ನಿಮಗೆ GS4 4 ಪೇಪರ್ ಏನಿದೆ, ಎಸ್ಸೆ ಏನಿದೆ, ಎಲ್ಲದಕ್ಕೂ ನಿಮಗೆ ಕಂಟೆಂಟ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ GS 1 2 3 4 ಪೇಪರ್ಸಲ್ಲಿ ಯು ಹ್ಯಾವ್ ಸಿಲೆಬಸ್ ಕೀವರ್ಡ್ಸ್ ಇದೆ. ಎವ್ರಿ ಕೀವರ್ಡ್ಗೂ ನಿಮ್ಗೆ ಒಂದು 2 ಪೇಜ್ ಕಂಟೆಂಟ್ ಇರಬೇಕು. ಅದನ್ನು ನಿಮಗೆ ಅಂದರೆ ಮನಸ್ಸಲ್ಲಿ ಇರಬೇಕು. ಆನ್ಸರ್ ಅದರಿಂದ ಹೇಗೆ ನೀವು ತೆಗೆದು ಬರೀತೀರೋ ಅನ್ನೋದು ನಿಮ್ಮ ಸ್ಕಿಲ್. ಅದು ಎಕ್ಸಾಮಲ್ಲಿ ಹೋಗ್ತಾ ಹೋಗ್ತಾ ಕಲಿತೀರ. ಬಟ್ ನಿಮಗೆ ಬೇಸಿಕಲಿ ಫಸ್ಟ್ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ನಿಮ್ಮದೇ ಆದ ನೋಟ್ಸ್ ಮಾಡ್ಕೊಳ್ಳಿ ಅಂತ. ಸೊ ಆಲ್ಮೋಸ್ಟ್ ರಿಗರಸ್ ಆಗಿ ಐ ಥಿಂಕ್ ಆ ಟೈಮಲ್ಲಿ ಒಂದು 4-5 ಮಂತ್ಸ್ ಕೂತ್ಕೊಂಡು ಅವರು ನೀಟಾಗಿ ಎಲ್ಲ ನೋಟ್ಸ್ ಮಾಡಿದ್ರು. ಸೊ ಐ ಥಿಂಕ್ ಅಲ್ಲಿಂದ ಅವರಿಗೆ ಒಂದು ಸ್ವಲ್ಪ ಆ ಜರ್ನಿ ಸ್ಟಾರ್ಟ್ ಆಯಿತು ಅಂತ. ಸೊ ಒಂದು ಗಾದೆ ಇದೆ, ನಾವು ಅದನ್ನ ನೆಗೆಟಿವ್ ಆಗಿ ಹೇಳ್ತೀವಿ. ಸೊ ಇವತ್ತು ಶಶಾಂಕ್ ಜೊತೆ ಇರೋದನ್ನ ಅದನ್ನ ಪಾಸಿಟಿವ್ ಆಗಿ ಹೇಳೋಣ. ಮುಂದೆ ಗುರಿ ಇತ್ತು ಶಶಾಂಕ್ಗೆ, ಜೊತೆಯಲ್ಲಿ ಒಬ್ಬ ಗುರು ಇದ್ರು. ಆ ಗುರಿ ಮತ್ತೆ ಗುರು ಇಬ್ರು ಸೇರಿ ಇವತ್ತು ಶಶಾಂಕ್ ಒಬ್ಬ ಅಚೀವರ್ ಆಗಿ ಒಬ್ಬ ಸಾಧಕರಾಗಿ ನಮ್ಮ ಜೊತೆಲಿದ್ದಾರೆ. ಸೊ ಇದೇ ಮಾತನ್ನ ಈಗ ಶಶಾಂಕ್ ಅಂತ ತಿಳ್ಕೊಂಡು, ವಾಟ್ ವಾಸ್ ದಟ್ ಫೀಲಿಂಗ್ ದಟ್ ನೀವು ಮೊಟ್ಟ ಮೊದಲ ಬಾರಿಗೆ ನೀವು ಇವತ್ತು ಅವ್ರನ್ನ ದ್ರೋಣಾಚಾರ್ಯ ಅಂತ ತುಂಬಾ ಹೆಮ್ಮೆಯಿಂದ ತುಂಬಾ ಎಮೋಷನಲ್ ಆಗು ಕೂಡ ಅವ್ರನ್ನ ಸಂಬೋಧಿಸ್ತೀರಾ. ಸೊ
ಸೊ ಬಸವರಾಜ್ ಸರ್ ಅವ್ರನ್ನ ನೀವು ಫಸ್ಟ್ ಟೈಮ್ ನೋಡಿದಾಗ ಇವರು ನನ್ನನ್ನ ಒಬ್ಬ ಒಳ್ಳೆ ಮೆಂಟರ್ ಆಗ್ಬೋದು, ಇವರಿಂದ ನನಗೆ ಬೇಕಾಗಿದ್ದು ಸಿಗ್ಬೋದು ಅಂತ ಏನು ಅನಿಸ್ತು? ವಾಟ್ ವಾಸ್ ದಟ್ ಐಡಿಯಾ? ಸರ್ ಫಸ್ಟು ಅವ್ರನ್ನ ಮೀಟ್ ಮಾಡಿದಾಗ ನನಗೆ ಅವರಲ್ಲಿ ತುಂಬ ಇಷ್ಟ ಆಗಿದ್ದು ಗುಣ ಅಂದರೆ ಸಿಂಪ್ಲಿಸಿಟಿ ಮತ್ತು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್. ಅವರು ನಾನು ಈ 3.5 ಇಯರ್ ಜರ್ನಿಲೂ ನಾನು ನೋಡಿದ್ದೀನಿ, ಕಂಟಿನ್ಯೂಸ್ ಆಗಿ ನೋಡಿದ್ದೀನಿ ಅವ್ರನ್ನ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಮಗೆ ಏನು ಇಷ್ಟ ಅದನ್ನು ಮಾಡಬೇಕು, ನಮಗೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ತಂದುಕೊಟ್ರೆ ಅದೇ ಸಕ್ಸಸ್. ಈಗ ನಾವು ಬೇರೆಯವ್ರು ನೋಡ್ತೀವಿ, ಬೇರೆಯವ್ರು ನೋಡಿ ಅವ್ರ ಥರ ಬಿಸ್ನೆಸ್ ಮ್ಯಾನ್ ಆಗಬೇಕು, ಅವ್ರ ಥರ ದುಡ್ಡು ಮಾಡಬೇಕು, ಅದು ಅವರಲ್ಲಿ ಇರಲಿಲ್ಲ. ಸೊ ನನ್ನ ಮಕ್ಕಳು, ನನಗೆ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ಗಳನ್ನ ನಾನು ಒಳ್ಳೆ ಮೋರ್ ದೆನ್ ಆಫೀಸರ್ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳನ್ನ ಕೊಡಬೇಕು. ಸೊ ಅದು ಅವ್ರದಲ್ಲಿ ಟ್ರೂಲಿ ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತು ಸರ್. ಸೊ ಅದಕ್ಕೋಸ್ಕರ ನಾನು ಅವ್ರು 3 ವರ್ಷ ಯಾವ ಬೇರೆ ಮೆಂಟರ್ನೂ ಚೇಂಜ್ ಮಾಡಲಿಲ್ಲ, ಏನೂ ಇಲ್ಲ. 2 ಸಲ ಪ್ರಿಲಿಮ್ಸ್ ಇದಾದಾಗಲೂ ಸೊ ಖಂಡಿತವಾಗಿ ಅವ್ರ ಮೇಲೆ ನನಗೆ ನಂಬಿಕೆ ಇತ್ತು. ನನ್ನಲ್ಲಿ ಆ ಚೇಂಜಸ್ಗಳನ್ನ ನಾನು ಕಾಣ್ತಾ ಇದ್ದೆ ಸರ್, ಡೇ ಬೈ ಡೇ. ಸೊ ಆದ್ದರಿಂದ ನಾನು ಅವ್ರನ್ನ ಯಾವಾಗಲೂ ಹೇಳ್ತೀನಲ್ಲ, ಇವಾಗಲ್ಲ ಯಾವಾಗಲೂ ಅವ್ರು ನನಗೆ ದ್ರೋಣಾಚಾರ್ಯರೇ. ಮತ್ತು ಅವರು ನಾಟ್ ಓನ್ಲಿ ಫಾರ್ ದಿಸ್ UPSC ಸಿವಿಲ್ ಸರ್ವಿಸಲ್ಲಿ ಗೈಡೆನ್ಸ್ ಅಲ್ಲ, ಪರ್ಸನಲ್ ಲೈಫಲ್ಲೂ ಗೈಡೆನ್ಸ್ ಕೊಡ್ತಾಯಿದ್ರು ಸರ್. ಸೊ ಅಗ್ರೆಸಿವ್ ಇದ್ದೀರಾ, ಸ್ವಲ್ಪ ಆ್ಯಟಿಟ್ಯೂಡ್ನ ಮೋಲ್ಡ್ ಮಾಡ್ಕೊಳ್ಳಿ, ಅದು ಇಂಟರ್ವ್ಯೂಲೆಲ್ಲ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲಾಂದರೆ ಅಲ್ಲಿವರೆಗೂ ಹೋಗಿ ನೀವು ವಾಪಸ್ ಬಂದರೆ ನಿಮಗೆ ತುಂಬ ಬೇಜಾರಾಗುತ್ತೆ. ಸೊ ಈ ರೀತಿ ಮಾತುಗಳನ್ನ ಅವರು ಹೇಳ್ತಾ ಇದ್ದಂಥ ಪ್ರತಿಯೊಂದು ಮಾತುಗಳನ್ನೂ ನಾನು ಲೈಫಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸೊ ಆದ್ದರಿಂದ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಸರ್ಗೆ. ಸರ್ ಥ್ಯಾಂಕ್ ಯು ಸರ್, ನನ್ನ ಲೈಫಿಗೆ ಬಂದಿದ್ದಕ್ಕೆ ನೀವು. ಸೊ ಐ ವಿಲ್ ಆಲ್ವೇಸ್ ಬಿ ಇಂಡೆಪ್ಟೆಡ್ ಯು. ಸೊ ಥ್ಯಾಂಕ್ ಯು ಸರ್. ಸೊ ನೀವೀಗ ದ್ರೋಣಾಚಾರ್ಯ ಅನ್ನೋ ಒಂದು ಪದ ಬಳಸಿರೋದ್ರಿಂದ ಪ್ರಾಯಶಃ ಈ ಸೆಷನ್ ಕೊನೆಯಲ್ಲಿ ನಾವೊಂದು ಮಹಾಭಾರತ ರ್ಯಾಪಿಡ್ ಫೈರ್ ಮಾಡೋಣ. ಓಕೆ ಸರ್. ಸೊ ಈ ಒಂದು UPSC ಪ್ರಾಸೆಸ್ಗೆ ದ್ರೋಣಾಚಾರ್ಯ ಯಾರಾಗ್ತಾರೆ, ಒಬ್ಬ ಕೃಷ್ಣ ಯಾರಾಗ್ತಾರೆ ಅಂತ ನಿಮ್ಮನ್ನ ನಾವು ಇವಾಗ ಅರ್ಜುನನ್ ಥರ ನೋಡ್ತಾ ಇದ್ದೀವಿ. ಓಕೆ ಸರ್. ಸೊ ಗುರು ಶಿಷ್ಯರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸಾಕಷ್ಟು ಬಾರಿ ಒಬ್ಬ ಅರ್ಜುನನ್ಗೆ ದ್ರೋಣಾಚಾರ್ಯ ಸಿಗ್ತಾನೆ, ಬಟ್ ಸಾಕಷ್ಟು ಏಕಲವ್ಯರು ಕೂಡ ಇರ್ತಾರೆ. ಅವರಿಗೆ ನಿಮ್ಮ ಸಂದೇಶ ಏನು? ವಾಟ್ ಇಸ್ ಯುವರ್ ಐಡಿಯಾ? ಸರ್ ಏಕಲವ್ಯ ಅವರಿಗೆ ನಾನೇನು ಹೇಳೋದು ಅಂದರೆ ಅದು ಮಹಾಭಾರತ. ಸೊ ಇಲ್ಲಿ ಗುರುಗಳಿದ್ದೇ ಇರ್ತಾರೆ. ಸೊ ನೀವು ನಿಮ್ಮ ಗುರುಗಳನ್ನ ಬಿಡಬೇಡಿ. ಅವ್ರ ಹತ್ರ ಎಷ್ಟು ಎಕ್ಸ್ಟ್ರ್ಯಾಕ್ಟ್ ಮಾಡೋಕ್ಕಾಗುತ್ತೋ ನಾಲೆಡ್ಜನ್ನ ಅಷ್ಟು ಎಕ್ಸ್ಟ್ರ್ಯಾಕ್ಟ್ ಮಾಡಿ. ಸೊ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಏಕಲವ್ಯ ಯಾರೂ ಇರಲ್ಲ ಸರ್. ಏಕಲವ್ಯ ಆದರೆ ತಾನಾಗೇ ಆಗ್ತಾನೋ ಹೊರತು ಸೊ ದ್ರೋಣಾಚಾರ್ಯರಿಂದ ಏಕಲವ್ಯ ಆಗೋದಿಲ್ಲ. ಸೊ ತಾನಾಗೆ ಯಾರು ಏಕಲವ್ಯ ಆಗಿ ಅದನ್ನು ಬಿಡೋದು ಬೇಡ. ಸೊ ನಿಮ್ಮ ಮೆಂಟರ್ಗಳನ್ನ ಎಷ್ಟು ಯುಟಿಲೈಸ್ ಮಾಡೋಕ್ಕಾಗುತ್ತೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಅವರು ಇಂಟ್ರೆಸ್ಟು, ಈ ಪರ್ಸನ್ನು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನಪ್ಪ, ಇವನಲ್ಲಿ ಆಗಬೇಕು ಅನ್ನೋ ಆಸೆ, ಡಿಸೈರ್, ಪರ್ಪಸ್ ಇದೆಯಪ್ಪ, ಏನೋ ಒಂದು ಪರ್ಪಸ್ ಇಟ್ಕೊಂಡು ಬಂದಿದ್ದಾನೆ ಫೀಲ್ಡ್ಗೆ ಅಂತ ಅವರು ನಿಮ್ಮಲ್ಲಿ ಫೈಂಡ್ ಔಟ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ನಿಮಗೆ ನಾಟ್ ಓನ್ಲಿ ಇನ್ ದಿ UPSC ಫೀಲ್ಡಲ್ಲ, ಪರ್ಸನಲ್ ಲೈಫಲ್ಲೂ ಸಹ ಅವ್ರು ನಿಮಗೆ ದ್ರೋಣಾಚಾರ್ಯರಾಗಿ ಉಳಿತಾರೆ. ಅದು ನಿಮಗೆ ಆಶೀರ್ವಾದ ಸರ್. ನನ್ನ ಪ್ರಕಾರ ಗುರುವಿನ ಆಶೀರ್ವಾದ ತುಂಬ ಮುಖ್ಯ ಈ ಫೀಲ್ಡಲ್ಲಿ. ಸೊ ಅದು ನಾನು ಹೇಳ್ತೀನಿ, ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್. ಸೊ ಅವರಂಥ ಗುರುಗಳು ನನಗೆ ಸಿಕ್ಕಿದ್ದು. ಸೊ ಈ ಜರ್ನಿನ ಕಂಪ್ಲೀಟ್ ಮಾಡಿದ್ದು ತುಂಬ ಖುಷಿ ಇದೆ ಸರ್. ಓಕೆ. ಸೊ ಬಸವರಾಜ್ ಅವರು ಏಕಲವ್ಯರ ಬಗ್ಗೆ ತುಂಬಾ ಅವ್ರದೇ ಆದ ರೀತಿಯಲ್ಲಿ ಕಲಿಯುಗದಲ್ಲಿ ಯಾರು ಏಕಲವ್ಯ ಇರಲ್ಲ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಸೊ ನಿಮ್ ತರ ಅಂಡ್ ಈ ರೀತಿ ಒಬ್ಬ ಗುರು ಸಿಗ್ಬೇಕು, ನನಗೂ ಒಬ್ಬ ಸಪೋರ್ಟ್ ಸಿಗ್ಬೇಕು ಅನ್ನೋ ರೀತಿ ಸಾಕಷ್ಟು ಸಾವಿರಾರು ಜನ ಕರ್ನಾಟಕದಲ್ಲಿ ಆಗ್ಬೋದು, ದೇಶದಾದ್ಯಂತ ಇರ್ತಾರೆ. How do you think a student should find a right mentor, or what should be the mindset of a student to look at the mentor? What should a student expect from the mentor? ಸರ್ ಸ್ಟೂಡೆಂಟ್ಸ್ ಅಲ್ಲಿ ಜನರಲ್ ಆಗಿ ಈಗಿನ ಜನರೇಷನ್ ಸ್ಟೂಡೆಂಟ್ಸ್ ನೋಡಿದ್ರೆ ದೇರ್ ಆರ್ ಸರ್ಟನ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇವಾಗ ವಿತ್ ಇನ್ಕ್ರೀಸಿಂಗ್ ಸೋಷಿಯಲ್ ಮೀಡಿಯಾ, ವಿತ್ ಇನ್ಕ್ರೀಸಿಂಗ್ ಡಿಸ್ಟ್ರಾಕ್ಷನ್ಸ್, ಸ್ಟೂಡೆಂಟ್ಸ್ ಏನಾಗಿದೆ ಅಂದರೆ ಸ್ಕೂಲಲ್ಲಿ ತುಂಬ ಸ್ಟೂಡಿಯಸ್ ಆಗಿ ಒಬಿಡಿಯಂಟ್ ಆಗಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಗ್ರಾಜ್ಯುಯೇಷನ್ ಟೈಮಲ್ಲಿ ಅಥವಾ ಕಾಲೇಜ್ ಟೈಮಲ್ಲಿ ಒಂದು ಸ್ವಲ್ಪ ಆ ಹಂಬಲ್ನೆಸ್, ಸ್ಕೂಲ್ ಟೈಮಲ್ಲಿ ಏನದು ಹಂಬಲ್ನೆಸ್ ಇರುತ್ತೋ ಅದನ್ನು ಕಳ್ಕೊತಾರೆ. ಸೊ ಆ ಒಂದು ಹಂಬಲ್ನೆಸ್ಸು ನಿಮ್ಗೆ UPSC ಫೀಲ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಿಮಗೆ ಕಲಿಯೋವಂಥ ಒಂದು ಕ್ಯೂರಿಯಾಸಿಟಿ ಇರಬೇಕು, ನಾನು ಹೊಸದನ್ನು ಏನೋ ಕಲಿತೀನಿ ಅನ್ನೋ ಇದಿರಬೇಕು. ಸೊ ಅದು ಆ್ಯಕ್ಚುಲಿ ಸ್ವಲ್ಪ ಈ ಗ್ರಾಜ್ಯುಯೇಷನ್ ಮುಗಿದ ಮೇಲೆ ಅದು ಸ್ವಲ್ಪ ಸತ್ತೋಗ್ಬಿಟ್ಟಿರುತ್ತೆ. ಸೊ ಕ್ಯೂರಿಯಾಸಿಟಿ ಇರಬೇಕು. ಆ್ಯಂಡ್ ನಿಮಗೆ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ನ ಕಲ್ತ್ಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಲೇಜಿನೆಸ್ ಆಗಿರ್ಬೋದು, ಅಥವಾ ಹಾನೆಸ್ಟಿ, ಈ ಥರ ಇಶ್ಯೂಸ್ ಇರುತ್ತೆ ನಾರ್ಮಲ್ ಆಗಿ. ಅಂದರೆ ನಮಗೆ ನಾವು ಹಾನೆಸ್ಟ್ ಆಗಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಇಷ್ಟು ಓದಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರ್ತೀನಿ, ಅದನ್ನು ಯಾರೂ ಕಂಪ್ಲೀಟ್ ಮಾಡಲ್ಲ. ಸೊ ಕೆಲವೊಂದು ಥಿಂಗ್ಸ್ನ ನಾವು ಅನ್ಲರ್ನ್ ಮಾಡಬೇಕು, ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ನ ಬಿಡಬೇಕು. ಬಟ್ ಇಲ್ಲಿ ಹೆಂಗಿದೆ ಅಂತಂದರೆ ಲರ್ನಿಂಗ್ ಹೊಸದನ್ನು ಕಲಿಯೋದು ಈಸಿ ಇದೆ, ಅನ್ಲರ್ನ್ ಮಾಡೋದು ಕಷ್ಟ ಇದೆ.
ಸೊ ಬೇಸಿಕಲಿ ಒಬ್ಬ ಯಾವುದೇ ಆಸ್ಪಿರೆಂಟ್ ಹಂಬಲ್ನೆಸ್ ಇದ್ದರೆ ಐ ಥಿಂಕ್ ಯಾವುದೇ ಮೆಂಟರ್ ಆಗಿದ್ರು ಸೀರಿಯಸ್ ಆಗಿದ್ದಾರೆ, ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ, ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಅದೊಂಥರ ನೀವು ಸೀರಿಯಸ್ ಆಗಿದ್ದೀರಾ ಅಂತ ಅಂದರೆ ಯಾರು ಇಲ್ಲಿ ಓಕೆ ಏನೋ ಇಷ್ಟೇ ಫೀಸ್ ಕಟ್ಟಬೇಕು, ಅದು ದುಡ್ಡು ಇರಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಎಸ್ಪೆಷಲಿ ಯಾಕೆ ಅಂತಂದರೆ ಈಗ ಲೆಟ್ಸೆ ಶಶಾಂತ್ ಪಾಸಿಟಿವ್ ರಿಸಲ್ಟ್ ಬಂದಿರೋದು ಇದೊಂಥರ ಹಿಂಗೆ ಅಂದರೆ ನಿಮಗೆ ಅವ್ರು ಸೀರಿಯಸ್ ಆಗಿ ವರ್ಕ್ ಮಾಡಿದ್ರು, ಹಾರ್ಡ್ ವರ್ಕ್ ಮಾಡಿದ್ರು, ಹಂಬಲ್ನೆಸ್ ಇತ್ತು, ಎಲ್ಲನೂ ಕಲ್ತರು, ಡೆಡಿಕೇಶನ್ ಇತ್ತು. ಸೊ ಅದನ್ನು ನೀವು ಎಷ್ಟೇ ದುಡ್ಡಿಂದ ನಡೆಯೋಕ್ಕಾಗಲ್ಲ. ಸೊ ನಿಮಗೆ ಅದರ್ಸ್ ಆಸ್ಪಿರೆಂಟ್ ಆರ್ ಸ್ಟೂಡೆಂಟ್ ನಿಮಗೆ ಹಂಬಲ್ನೆಸ್ ಇದ್ದು ಕಲಿಬೇಕು ಅಂತ ಅಂದರೆ ನೀವು ಲೆಟ್ಸೆ ಈಗ ಒಂದ್ಸರಿ ಯಾವಾಗೋ ಬಂದಾಗ ಲೆಟ್ಸೆ ನಾವೆಲ್ಲೋ ಮೀಟಿಂಗ್ ಎಲ್ಲೋ ಕ್ಲಾಸಲ್ಲಿ ಇದ್ದಾಗ ಬ್ಯುಸಿ ಇದ್ದಾಗ ಮೇ ಬಿ ಮೀಟ್ ಆಗಿರಲಿಲ್ಲ. ಬಟ್ ಸೆಕೆಂಡ್ ಟೈಮ್ ಅಂದಾಗ ಆಬ್ವಿಯಸ್ಲಿ ಏನೋ ನಾವು ಸೀರಿಯಸ್ ಇದ್ದೀರಾ ನೀವು ಅಂತಂದರೆ ಡೆಫಿನೆಟ್ ಆಗಿ ಮೀಟ್ ಆಗ್ತೀವಿ, ಹೆಲ್ಪ್ ಮಾಡ್ತೀವಿ. ಸೊ ಸೀರಿಯಸ್ ಸ್ಟೂಡೆಂಟ್ ಆಗಿದ್ದರೆ ನೀವು ಏನೋ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋ ಕೆಪಬಿಲಿಟಿ ಇದ್ದರೆ ಸೊ ಬಂದು ಮೀಟ್ ಆಗಿ ನಿಮ್ದು ಏನು ಇಶ್ಯೂಸ್ ಇದೆ ಡಿಸ್ಕಸ್ ಮಾಡಿ. ಸೊ ಎಲ್ಲಾನು ಇಶ್ಯೂಸ್ನ ಡಿಸ್ಕಸ್ ಮಾಡಿ ಸೊಲ್ಯೂಷನ್ಸ್ ಕಂಡು ಇಟ್ಕೊಳ್ಳಿ. ಸೊ ಸೀರಿಯಸ್ ಸ್ಟೂಡೆಂಟ್ ಇದ್ದರೆ ಯಾವುದೇ ಮೆಂಟರು ಹೆಲ್ಪ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹ್ಯುಮಿಲಿಟಿ ಇರಬೇಕು, ಹಂಬಲ್ ಆಗಿರಬೇಕು, ಕಲಿಯೋ ಒಂದು ಕುತೂಹಲ ಇರಬೇಕು, ಅಷ್ಟೇ ನಿಮ್ಮಲ್ಲಿ ಒಂದು ಅರ್ಜ್ ಇರಬೇಕು, ಒಂದು ಕ್ಯೂರಿಯಾಸಿಟಿ ಇರಬೇಕು. ಇದೆಲ್ಲವನ್ನು ಜೊತೆಗೆ ತಗೊಂಡು ಹೋಗ್ಬೇಕು. ಇದು ಒಬ್ಬ ಮೆಂಟರ್ನ ಮಾತು. ಶಶಾಂಕ್, ನಿಮ್ಮ ಜರ್ನಿ ಸ್ಪೆಸಿಫಿಕ್ ಆಗಿ ಬರೋಣ, ಜೊತೆಗೆ ನಿಮ್ಮ ಅನುಭವಗಳನ್ನು ಕೂಡ ಹಂಚ್ಕೊಂತ ಹೋಗೋಣ. ಅವರ ಪ್ರತಿ ಸ್ಟೇಜಲ್ಲೂ ಅವ್ರು ಅನುಭವಿಸಿದಂಥ ಇಶ್ಯೂಸ್ ಇರ್ಬೋದು, ಅದನ್ನ ಇಬ್ರು ಹೇಗೆ ಬರೆಸ್ಕೊಂತ ಹೋಗ್ಬೇಕು ಅಂತ ನೋಡ್ತಾ ಹೋಗೋಣ. ಬಿಫೋರ್ ವಿ ಗೆಟ್ ಸ್ಪೆಸಿಫಿಕ್ ಇನ್ ಟು ಡೀಟೇಲ್ಸ್, ವಾಸ್ ದೇರ್ ಎನಿ ಸ್ಟೇಜ್ ಸ್ಪೆಸಿಫಿಕಲಿ ನಿಮ್ಮ ಜರ್ನಿಯಲ್ಲಿ ಆಯಿತು ಇದು ನನ್ನ ಕೈಯಲ್ಲಿ ಆಗಲ್ಲ, ನಾನು ಆಸೆ ಪಟ್ಟಿದ್ದೆ ನಿಜ, ಬಟ್ ಐ ಆಮ್ ಡನ್, ಇನ್ನು ನಾನು ಬೇರೆ ಏನಾದರೂ ಯೋಚನೆ ಮಾಡೋಣ ಅಂತ ಅನ್ಸಿದ್ಯಾ? ಎನಿ ಒನ್ ಪಾಯಿಂಟ್ ಆ ಥರ ಅನ್ಸಿದ್ಯಾ? ಇಲ್ಲ ಸರ್, ಯಾವ ಟೈಮು ಬಂದಿಲ್ಲ. ನನಗೆ ಯಾವಾಗಲೂ ನನ್ನ ಇಂಟ್ಯೂಷನ್ ಹೇಳ್ತಾ ಇರೋದು, ಸೊ ದಿಸ್ ಅಟೆಂಪ್ಟ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ಖಂಡಿತವಾಗ್ಲೂ ನೀನು ಕ್ಲಿಯರ್ ಮಾಡ್ತೀಯ. ಯಾಕಂದರೆ ನಿಮಗೆ ಗೊತ್ತಿದೆ ಈ ಜರ್ನಿ ಸಿಲೆಬಸ್ ತುಂಬ ವಾಸ್ಟ್ ಇದೆ. ಸಿಲೆಬಸ್ಗಿಂತ ಹೆಚ್ಚಾಗಿ ಈ ಎಕ್ಸಾಮ್ಗೆ ಮೆಚ್ಯೂರಿಟಿ ಬೇಕು. ಸೊ ಆ ಮೆಚ್ಯೂರಿಟಿ ಯಾವಾಗ ಬರುತ್ತೆ ಅಂದರೆ ಗ್ರ್ಯಾಜುವಲ್ ಆಗಿ ಬರುತ್ತೆ. ನಾವು ಇವತ್ತು ನಾನು ಬಂದೆ UPSC ಫೀಲ್ಡಿಗೆ, ನಾಳೆ ನಾನು ಮೆಚ್ಯೂರ್ ಆಗಿಬಿಡ್ತೀನಿ, ನಾನು ನಾಳೆ IPS ಆಫೀಸರ್ IAS ಆಫೀಸರ್ ಆಗಿಬಿಡ್ತೀನಿ, ಆ ಥರದ್ದೆಲ್ಲ ಆಗಲ್ಲ. ಸೊ ನನಗೆ ಪರ್ಟಿಕ್ಯುಲರ್ಲಿ ಯಾವ ಸ್ಟೇಜಲ್ಲೂ ಆ ರೀತಿ ನನ್ನ ಒಂದು ಸಂಶಯ ಕಾಡಿಲ್ಲ ಸರ್. ನನ್ನ ಕೈಲಿ ಆಗಲ್ಲ, ಈ ಎಕ್ಸಾಮ್ನ ನನ್ನ ಕೈಲಿ ಕ್ಲಿಯರ್ ಮಾಡೋಕ್ಕಾಗಲ್ಲ, ರೂರಲಿಂದ ಬಂದವ್ರಿಗಾಗಲ್ಲ. ಸೊ ಮೇಯ್ನ್ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 3 C's ಆರ್ ವೆರಿ ಇಂಪಾರ್ಟೆಂಟ್: ಕಾನ್ಫಿಡೆನ್ಸ್, ಕಾಮನ್ ಸೆನ್ಸ್ ಆ್ಯಂಡ್ ಕಾಮ್ನೆಸ್. ಇವು 3 ಇದ್ದರೆ ಸಾಕು ಸರ್, UPSC ಎಕ್ಸಾಮ್ನ ಆರಾಮಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಸಾಕಷ್ಟು ಫಾರ್ಮುಲಾಗಳ ಜೊತೆಗೆ ಇವತ್ತೊಂದು 3C ಫಾರ್ಮುಲಾ ಬಂದಿದೆ: ಕಾನ್ಫಿಡೆನ್ಸ್, ಕಾಮ್ನೆಸ್ ಆ್ಯಂಡ್ ಕಾಮನ್ ಸೆನ್ಸ್. ಬಹುಮುಖ್ಯವಾದ ಅಂಶ ಕಾನ್ಫಿಡೆನ್ಸ್, ಕಾಮ್ನೆಸ್ ಆ್ಯಂಡ್ ಕಾಮನ್ ಸೆನ್ಸ್. ಈ 3 ಅಂಶಗಳನ್ನು ನಿಮ್ಮ ಸಕ್ಸಸ್ ಮಂತ್ರ ನೀವೆಲ್ಲರೂ ಕೂಡ ಮಾಡ್ಕೊಬೋದು. ಮುಂದುವರಿತಾ ಹೋಗೋಣ. ನಿಮ್ಮ ಜರ್ನಿಯಲ್ಲಿ ನೀವು ಜೊತೆ ಹೋಗ್ತಾ ಆ್ಯಂಡ್ ಸ್ಪೆಸಿಫಿಕಲಿ ಕಮಿಂಗ್ ಫ್ರಮ್ ದಿ ಸೇಮ್ ಫೀಲ್ಡ್, ಸುಮಾರು 10-15 ವರ್ಷದಿಂದ ಇದೇ ಫೀಲ್ಡನ್ನು ನೋಡ್ತಾ ಇದ್ದಾಗ, ಪ್ರಿಲಿಮ್ಸ್ ಆಗದೆ ಇದ್ದಾಗ ಒಂದು ವರ್ಷ ಕಾಯಬೇಕು. ಆ 1 ವರ್ಷ ಅಂದರೆ ನಾನು ಈ ವರ್ಷ ಪ್ರಿಲಿಮ್ಸ್ ಬರಿತಾ ಇದ್ದೀನಿ, 2024ರಲ್ಲಿ ಪ್ರಿಲಿಮ್ಸ್ ಬರಿತಾ ಇದ್ದೀನಿ. ಆ್ಯಂಡ್ ಪ್ರಿಲಿಮ್ಸ್ ಆಗಲಿಲ್ಲ ಅಂತಂದರೆ ನಾನು 25ರಲ್ಲಿ ಪ್ರಿಲಿಮ್ಸ್ ಬರಿತೀನಿ, 26ರಲ್ಲಿ ನಂಗೆ ರ್ಯಾಂಕ್ ಬರಬಹುದು ಅನ್ನೋ ಯೋಚನೆ. ಸೊ ಪ್ರತಿ ಬಾರಿ ಪ್ರಿಲಿಮ್ಸ್ ಆಗದೆ ಇದ್ದಾಗ ನೀವು ನೋಡ್ತಾ ಇರೋದು ಮುಂದಿನ 2 ವರ್ಷಗಳನ್ನು. ನಿಮಗೆ 2 ಬಾರಿ ಎಕ್ಸಾಮಿನ ಮೊದಲೇ ಹಂತದಲ್ಲೇ ನೀವು ಒಂದು ಡಿಸ್ಕ್ವಾಲಿಫಿಕೇಶನ್ ಕಂಡಿದ್ದೀವಿ. ನಾವು ಫೇಲಿಯರ್ ಅಂತ ಕರೆಯೋದು ಬೇಡ, ಒಂದು ಡಿಸ್ಕ್ವಾಲಿಫಿಕೇಶನ್ ಕಂಡಿದ್ದೀವಿ. ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು? ಆ ಟೈಮಲ್ಲಿ ನಿಮಗೆ ಮನೆಯಿಂದ ಯಾರಾದರೂ, ನೋಡಪ್ಪ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಬೇಡ, ತೊಂದರೆ ಇಲ್ಲ, ನೀನು ಚೆನ್ನಾಗಿ ಓದ್ತಾ ಇರೋನು, ಬೇರೆ ಏನಾದರೂ ಮಾಡು ಅಂತ ಹೇಳಿದ್ದುಂಟಾ? ಅಥವಾ ನಿಮಗೆ ಯಾಕೋ ನನ್ನ ಕೈಲಿ ಆಗ್ತಾ ಇಲ್ವೇನೋ ಅಂತ ಅನಿಸಿದ್ದುಂಟಾ? ಸರ್, ನಾನು ಯಾವಾಗಲೂ ಆಗಲೇ ಹೇಳ್ದಾಗೆ ನನಗೆ ಯಾವಾಗಲೂ ಆಗಲ್ಲ ಅಂತ ಅನಿಸಿಲ್ಲ. ಸೊ ನಾನು ಫಸ್ಟ್ ಫೇಲ್ಯೂರ್ನ ಡಿಸ್ಕ್ವಾಲಿಫಿಕೇಷನ್ ಅಂತ ನೀವು ಹೇಳಿದ್ರಿ. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯಿತು. ಯಾಕಂದರೆ ಇನ್ನೂ ಚಿಕ್ಕ ಏಜು. ಯಾಕಂದರೆ ನಮ್ಮ ಸೊಸೈಟಿಲಿ ನೀವು ನೋಡಿದ್ರೆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡೋದನ್ನ ಕಲಿಸಿಲ್ಲ. ಯಾವಾಗಲೂ ಸಕ್ಸಸ್ ಇರೋರಿಗೆ ಯಾರು ಆಗ್ತಾರೆ ಅವ್ರನ್ನೇ ಸೆಲೆಬ್ರೇಟ್ ಮಾಡ್ತಾರೆ, ಫೇಲ್ಯೂರ್ನ ಯಾವತ್ತೂ ಅಕ್ಸೆಪ್ಟ್ ಮಾಡೋದು ಕಲಿಸಿಲ್ಲ. ಸೊ ಆದ್ದರಿಂದ ಫಸ್ಟ್ ಫೇಲ್ಯೂರ್ ಅಕ್ಸೆಪ್ಟ್ ಮಾಡೋದು ನನಗೆ ತುಂಬ ಕಷ್ಟ ಆಯಿತು ಸರ್. ಸೊ ಅದಾದಮೇಲೆ ಸೆಕೆಂಡ್ ಫೇಲ್ಯೂರ್ ಆದಮೇಲೆ ನನಗೆ ಗೊತ್ತಾಯಿತು, ಸೊ ಫೇಲ್ಯೂರು ನಮ್ಮನ್ನು ಹಂಬಲಾಗಿ ಮಾಡುತ್ತೆ. ಸೊ ಫೇಲ್ಯೂರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಮಗೆ ಒಂದೇ ತಕ್ಷಣ ಸಕ್ಸಸ್ ಸಿಕ್ಕಾಗ ಅದೇನೋ ಹೇಳ್ತಾರಲ್ಲ, ತಲೆಗೆ ಹತ್ಬಿಟ್ರೆ ಭಾರಿ ಕಷ್ಟ ಸಕ್ಸಸ್ಸು ಅಂತ. ಸೊ ಅದು ಆಗಬಾರ್ದು ಸರ್. ಮನುಷ್ಯ ಯಾವತ್ತೂ ಸೋತು ಗೆಲ್ಲಬೇಕು. ಆವಾಗ ಅಬ್ದುಲ್ ಕಲಾಂ ಸರ್ ಹೇಳಿರೋ ಹಾಗೆ, ಸೊ ಮ್ಯಾನ್ ನೀಡ್ ಡಿಫಿಕಲ್ಟೀಸ್ ಬಿಕಾಸ್ ದೇ ಆರ್ ವೆರಿ ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಇನ್ ಆರ್ಡರ್ ಟು ಎಂಜಾಯ್ ದಿ ಸಕ್ಸಸ್.
ಸೊ ಫೇಲ್ಯೂರ್ಸ್ಗಳಾಗಲೇಬೇಕು. ಆವಾಗ ಒಬ್ಬ ಮನುಷ್ಯ ಹಂಬಲ್ ಆಗಿರ್ತಾನೆ. ಫ್ಯೂಚರಲ್ಲಿ ದೊಡ್ಡ ದೊಡ್ಡ ಫೇಲ್ಯೂರ್ಸ್ಗಳನ್ನ ಅವನಿಗೆ ಫೇಸ್ ಮಾಡೋದಕ್ಕೆ ಅದು ತುಂಬ ಈಸಿ ಆಗುತ್ತೆ. ಸೊ ಅದಾದಮೇಲೆ ನೀವು ಹೇಳ್ದಾಗೆ ಮುಂದಿನ 2 ವರ್ಷಗಳು ಕಾಯಬೇಕು. ಸೊ ನಮ್ಮ ಮನೇಲಿ ನಾನು ಆಗಲೇ ಹೇಳ್ದಾಗೆ ಸರ್, ನಮ್ಮಪ್ಪ ತುಂಬ ಸಪೋರ್ಟ್ ಮಾಡೋರು. ನೀನು ಮಾಡೇ ಮಾಡ್ತೀಯ, ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ, ನೀನು ಹೋಗು, ಇದಕ್ಕೆ ಕಂಟಿನ್ಯೂ ಮಾಡು, ಫೈನಾನ್ಷಿಯಲಿ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡ ಅಂತ ಅವ್ರು ಹೇಳಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಸರ್. ಸರ್ ಅದಾದಮೇಲೆ 2 ವರ್ಷ ಕಾಯಬೇಕು ಅಂತ ಹೇಳಿದ್ರಿ ನೀವು. ಸರ್ ನಾನೇನು ಹೇಳ್ತೀನಿ ಅಂದರೆ, ನೀವು ಕಾಯಬೇಡಿ, ಸಕ್ಸಸ್ಗೆ ಪ್ರಿಪೇರ್ ಆಗಿ. ಸೊ ನಿಮಗೆ ಮೇಯ್ನ್ಸ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗೋದಕ್ಕೆ ಒಳ್ಳೆ ಆಪರ್ಚುನಿಟಿ ಅಂತ ತೊಗೊಳ್ಳಿ. ಸೊ ನಾವು ಇವಾಗಲೂ ನೋಡಿದ್ರೆ ಇಂಡಿಯಾ ಕೊರೋನಾನ ಒಳ್ಳೆ ಆಪರ್ಚುನಿಟಿಯಾಗಿ ಉಪಯೋಗಿಸ್ಕೊಳ್ತು. ಕ್ರೈಸಿಸಲ್ಲಿ ಆಪರ್ಚುನಿಟಿನ ನಾವು ನೋಡೋದು. ಮೊದಲು ನಾವು PPE ಕಿಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರಲಿಲ್ಲ. ಸೊ ಇವತ್ತು ನಾವು ಎಕ್ಸ್ಪೋರ್ಟರ್ ಆಗಿದ್ದೀವಿ ಅದರಲ್ಲಿ. ಸೊ ಅದೇ ರೀತಿ ನೀವು ಕ್ರೈಸಿಸಲ್ಲಿ ಆಪರ್ಚುನಿಟಿನ ಹುಡುಕಿ. ಸೊ ಆ ಟೈಮ್ನಲ್ಲಿ ಚೆನ್ನಾಗಿ ಮೇಯ್ನ್ಸಿಗೆ ಪ್ರಿಪೇರ್ ಆಗಿ, ಒಳ್ಳೆ ನೋಟ್ಸ್ಗಳನ್ನ ಮಾಡ್ಕೊಳ್ಳಿ, ಯಾವುದಾದ್ರು ಒಳ್ಳೆ ಟೆಸ್ಟ್ ಸೀರೀಸ್ನ ತೊಗೊಳ್ಳಿ, ಒಳ್ಳೆ ಮೆಂಟರ್ ಇರ್ತಾರೆ ನಿಮಗೆ, ಕಂಟಿನ್ಯೂಸ್ ಆಗಿ ಒಳ್ಳೆ ಎಫರ್ಟ್ ಹಾಕಿ ಫಸ್ಟ್ ರ್ಯಾಂಕಿಗೆ ಟ್ರೈ ಮಾಡ್ಬೋದು. ಸೊ ಅದನ್ನು ನೀವು ಯಾವಾಗ ಕ್ರೈಸಿಸ್ನ ಆಪರ್ಚುನಿಟಿಯಾಗಿ ಉಪಯೋಗಿಸ್ಕೊಳ್ತೀರಾ, ಸೊ ಯಾವಾಗಲೂ ಒಳ್ಳೆ ಏಮ್ಗೆ ಫೋಕಸ್ ಮಾಡಿ. ಸೊ ಇದನ್ನು ನಾನು ಹೇಳ್ತೀನಿ, ಯಾವತ್ತೂ 2 ವರ್ಷ ಇದೆ, 2 ವರ್ಷ ಕಾಯಬೇಕು ಅಂತ ಯೋಚನೆ ಮಾಡಬೇಡಿ, ಪ್ರಿಪೇರ್ ಆಗೋದಕ್ಕೆ ಯೋಚನೆ ಮಾಡಿ ಸರ್. Probably in Shashank, we see an example of a person who looked at failure as a stepping stone. Every time ನಾವು ಒಂದು ಫೇಲಿಯರ್ ಅಂತ ನೋಡಿದಾಗ, ಆ ಫೇಲಿಯರ್ ಇಂದ ನಾವು ಹಿಂಜರಿತಾ ಇದೀವ ಅಂತ ನೋಡಿದಾಗ, ಟು ಸಿ ದಟ್ ಆಸ್ ಅನ್ ಆಪರ್ಚುನಿಟಿ ಅಂಡ್ ಹೌ ಎಫೆಕ್ಟಿವ್ಲಿ ಕ್ಯಾನ್ ಐ ವರ್ಕ್. ಅವರು ಒಂದು ತುಂಬಾ ಮುಖ್ಯವಾದ ಪದ ಬಳಸಿದ್ರು. ಅದನ್ನ ಕಾಯೋದು ಒಂದು ಯಾಕೆ ಅನ್ಕೊಂತೀವಿ, ಅದನ್ನ ಮುಂದಿನ ಸಕ್ಸಸ್ಗೆ ಪ್ರಿಪರೇಷನ್ ಯಾಕೆ ಅನ್ಕೋಬಾರ್ದು ಅಂತ. ಸೊ ಈಗ ನಾವು ಎಕ್ಸಾಮಿನ 3 ಹಂತಗಳ ಬಗ್ಗೆ ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡೋಣ. ಸಾಕಷ್ಟು ಜನ ಇದನ್ನ ಈ ಹೊಸ ಏರಿಯಾಗೆ ಎಂಟರ್ ಆಗೋರು ಇರ್ತಾರೆ, ಅಥವಾ ಎಂಟರ್ ಆಗಿ ಇನ್ನ ನಾನು ಎಲ್ಲಿದ್ದೀನಿ ಅಂತ ಹುಡುಕ್ತಾ ಇರೋರು ಇರ್ತೀರ. ಸೊ ಪ್ರತಿಯೊಂದು ಸ್ಟೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಜೊತೆಗೆ ನೀವು ಕೂಡ ಯು ಕ್ಯಾನ್ ಆಡ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಅವರು ಹೇಗೆ ಆ ಸ್ಟೇಜಸ್ನ ಎದುರಿಸ್ತಾ ಇದ್ರು, ಅಥವಾ ಆ ಫೇಲಿಯರ್ ಅವನ್ ಡಿಸ್ಕ್ವಾಲಿಫಿಕೇಶನ್ ನೋಡಿದಾಗ ವಾಟ್ ವಾಸ್ ಯೋರ್ ಇನ್ಪುಟ್ಸ್ ಅಂಡ್ ಹೌ ಡಿಡ್ ಯು ಯೂಸ್ ದಟ್ ಇನ್ಪುಟ್. ವಾಸ್ ದೇರ್ ಎನಿ ಪಾಯಿಂಟ್ ಸರ್, ನೀವು ಅವ್ರು ಕೂಗ್ತಾ ಇದ್ದಿದ್ದು ನೋಡಿದ್ರೆ, ಅಥವಾ ಅವರಲ್ಲಿ ಒಂದು ದುಃಖ ನೋಡಿದ್ರೆ, ಅದು ವಾಸ್ ದೇರ್ ಎನಿ ಪಾಯಿಂಟ್? ಸೊ ಆಬ್ವಿಯಸ್ಲಿ ಅಂದರೆ ಫಸ್ಟ್ ಫೇಲಿಯರ್ ನೋಡಿದಾಗ ಅವ್ರು ಹೇಳೋ ಪ್ರಕಾರ ಆಕ್ಸೆಪ್ಟ್ ಮಾಡೋದು ಕಷ್ಟ. ಬಿಕಾಸ್ ಎಲ್ಲ ಸ್ಟೂಡೆಂಟ್ಸು ನೋಡಿ, ಸ್ಕೂಲ್ ಅಂದರೆ ಮೇ ಬಿ ಒಂದು 1000 ಸ್ಟೂಡೆಂಟ್ಸ್ ಇರ್ತಾರೆ ಆ್ಯಂಡ್ ಎಲ್ಲರೂ ಪಾಸ್ ಆಗ್ತಾರೆ. ಮೋಸ್ಟ್ಲಿ PU ಅಷ್ಟೇ ಎಲ್ಲರೂ ಪಾಸ್ ಆಗ್ತಾರೆ, ಬಿಕಾಸ್ ಕಾಂಪಿಟೇಷನ್ ಇಸ್ ಲೆಸ್. ಆ್ಯಂಡ್ ಡಿಗ್ರಿಲಂತೂ ನಿಮ್ಗೇನಿರುತ್ತೆ, ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಕ್ವೆಶನ್ ಪೇಪರ್ ಬರೋದು ಪ್ರೊಫೆಸರ್ ನೋಟ್ಸಿಂದ. ಆ ಪ್ರೊಫೆಸರ್ ನೋಟ್ಸ್ ಮೇ ಬಿ 100 ಪೇಜಸ್ ಇರುತ್ತೆ. ಸೊ ಲೆಸ್ ಕಂಟೆಂಟ್, ಆ್ಯಂಡ್ ಅದನ್ನು ತುಂಬ ಸೀರಿಯಸ್ ಆಗಿ ನೋಡೋಲ್ಲ ನಾವು. ಮೇ ಬಿ ಫಾರ್ ಗ್ರಾಜುಯೇಷನ್ ಎಕ್ಸಾಮ್ಸ್ ಮೇ ಬಿ 1 week ಆರ್ ಮ್ಯಾಕ್ಸಿಮಮ್ ಲೈಕ್ ಲೆಸ್ ಟೈಮ್, ಸಮ್ಟೈಮ್ಸ್ ಇಟ್ ಇಸ್ ಜಸ್ಟ್ 1 night ಸ್ಟಡಿ. ಸೊ ಅಲ್ಲಿ ನಿಮಗೆ ಪಾಸ್ ಆಗೋದು ಈಸಿ. ಸೊ ಫಸ್ಟ್ ಟೈಮ್ ಸ್ಟೂಡೆಂಟ್ಸ್ ಯಾವಾಗ UPSCಲಿ ಫೇಲಿಯರ್ ಅಥವಾ ಡಿಸ್ಕ್ವಾಲಿಫಿಕೇಷನ್ ಕಾಣ್ತಾರೋ ಅವಾಗ ಆಕ್ಸೆಪ್ಟ್ ಮಾಡೋದು ಕಷ್ಟ. ದ ಥಿಂಗ್ ಇಸ್ ಯು ಶುಡ್ ಆಕ್ಸೆಪ್ಟ್ ದಟ್ ಓಕೆ, ದಟ್ ಕೈಂಡ್ ಆಫ್ ಅ ಲೋ ಲೆವೆಲ್ ಆಫ್ ಫೇಲಿಯರ್. ಅದು ಆಕ್ಸೆಪ್ಟ್ ಮಾಡ್ಕೊಂಡಾಗ ದೆನ್ ಎವ್ರಿಥಿಂಗ್ ಇಸ್ ಡನ್. ಪ್ರಾಬ್ಲಮ್ ಏನಂದರೆ ಸುಮಾರು ಜನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ಆ ಆಕ್ಸೆಪ್ಟ್ ಮಾಡ್ಕೊಳ್ದಿದ್ದಾಗ ಏನಾಗುತ್ತೆ, ಸುಮಾರು ಸರಿ ನೀವು ನೋಡಿದರೆ UPSC ಸ್ಟೂಡೆಂಟ್ಸಲ್ಲಿ ಈವನ್ ಕೇಸಸ್ ಆಫ್ ಡಿಪ್ರೆಷನ್ಸ್ ಇದೆ, ಮೆಂಟಲ್ ಹೆಲ್ತ್ ಇಶ್ಯೂಸ್ ನೋಡ್ತೀವಿ. ಅದು ಯಾಕೆ ಅಂದರೆ ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದನ್ನು ಆ್ಯಕ್ಚುಲಿ ಪೇರೆಂಟ್ಸು ಕಲಿಸ್ಬೇಕು, ಓಕೆ, ಸೊಸೈಟಿನೂ ಕಲಿಸ್ಬೇಕು. ಅಂದರೆ ಸೊಸೈಟಿ ಒಂಥರ ನೀವು ಏನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನೋಡಬಾರ್ದು. ಓಕೆ, ಸಕ್ಸಸ್ ಆದವರು ಓಕೆ ಹೀ ಈಸ್ ಏನೋ ಗುಡ್, ಫೇಲಿಯರ್ ಆಗಿದೆ ಅಂತಂದರೆ ಹೀ ಈಸ್ ಬ್ಯಾಡ್ ಅಂತ ಆ ಥರ ನೀವು ಟ್ಯಾಗ್ ಮಾಡಬಾರ್ದು. ಸೊ ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ ಯೂಸ್ ಮಾಡೋಕ್ಕೆ. ಸೊ ಶಶಾಂಕ್ ವಿಷಯಕ್ಕೆ ಬಂದರೆ, ನಾನು ಆಸ್ ಅ ಸ್ಟೂಡೆಂಟ್ ಅವ್ರ ಎಕ್ಸ್ಟರ್ನಲ್ ಏನೋ ಪ್ರೋಗ್ರೆಸ್ಗಿಂತ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ಹಿಸ್ ಇಂಟರ್ನಲ್ ಚೇಂಜಸ್. ಸೊ ನಾನು 3 ವರ್ಷದ ಹಿಂದೆ ನೋಡಿರೋ ಶಶಾಂಕ್ಗೂ ಈಗ ನೋಡ್ತಿರೋ ಶಶಾಂಕ್ಗೂ ತುಂಬ ಬದಲಾವಣೆ ಇದೆ. ಸೊ ಅವರಲ್ಲಿ ಇಂಟರ್ನಲಿ ಏನೇನು ಚೇಂಜಸ್ ಆಗಿದೆ, ಸೊ ಇಂಟರ್ನಲ್ ಆಗಿ ಶಶಾಂಕ್ ಹೇಗೆ ಬದಲಾದ್ರು ಅದನ್ನು ಅವರಿಂದನೇ ಕೇಳೋಣ. ಒಂದು ಬಹುಮುಖ್ಯವಾದ ಪ್ರಶ್ನೆ ಬಂದಿದೆ. ಎಕ್ಸ್ಟರ್ನಲ್ ಚೇಂಜಸ್ ಅಲ್ಲ, ಇಂಟರ್ನಲ್ ಚೇಂಜಸ್. ಅಂಡ್ ನಿಮ್ಮ ಗುರುಗಳು ನಿಮ್ಮಲ್ಲಿ ಒಂದು ಇಂಟರ್ನಲ್ ಚೇಂಜ್ ಕಂಡಿದ್ದಾರೆ. 3 ವರ್ಷಗಳಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಕಂಡಿದೆ. ಅಂಡ್ ಪ್ರಾಬಬ್ಲಿ ದ ರಿಸಲ್ಟ್ ಆಫ್ ದಿ ಟ್ರಾನ್ಸ್ಫಾರ್ಮೇಶನ್ ಇಸ್ ದಿ ಸಕ್ಸಸ್ ದಟ್ ಯು ಹ್ಯಾವ್ ಸೀನ್. ವಾಟ್ ಈಸ್ ಯೋರ್ ಜರ್ನಿ ಆಫ್ ದಟ್ ಟ್ರಾನ್ಸ್ಫಾರ್ಮೇಶನ್? ಸರ್, ನಾನು ಫಸ್ಟ್ ಪ್ರಿಲಿಮ್ಸ್ನ ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ ಆಯಿತು. ಯಾಕಂದರೆ ನಾನು 21 ಇಯರ್ಸ್ಗೆ ಸರ್ ಹೇಳ್ದಾಗೆ ಕರ್ನಾಟಕದಲ್ಲಿ ಯಂಗೆಸ್ಟ್ ಆಫೀಸರ್ ಆಗಬೇಕು ಅಂತ ಬಂದೆ. ಬಟ್ ನನಗೆ ಇಲ್ಲೂ ಒಂದು ಅರ್ಥ ಆಗಿದ್ದೇನು ಅಂದರೆ, ಯಾವುದೇ ಒಂದು ಪ್ರೋಸೆಸ್ ಆಗಿರ್ಬೋದು, ಯಾವುದೇ ಒಂದು ನೀವು ದೊಡ್ಡ ಕೆಲಸ ಮಾಡೋಕ್ಕೆ ಹೋದಾಗ ತುಂಬ ಸಮಯ ತಗೊಳುತ್ತೆ.
ನಮ್ಮಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಳಲ್ಲಿ ನನ್ನಲ್ಲೂ ಮೊದಲು ಸರ್ ಹೇಳಿದಾಗೆ ಟ್ರಾನ್ಸ್ಫಾರ್ಮೇಷನ್ ಏನಾಯಿತು ಅಂದರೆ 1 ವರ್ಷಕ್ಕೆ ಮಾಡಿಬಿಡ್ಬೇಕು, 6 ತಿಂಗಳಿಗೆ ಮಾಡಿಬಿಡ್ಬೇಕು. ಸೊ ಈ ಥರದ್ದೊಂದು ಇದ್ದಿತ್ತು. ಸೊ ನಾನು 20 ಅವರ್ ಓದ್ತೀನಿ ಆಗಿಬಿಡುತ್ತೆ. ಸೊ ಅದೆಲ್ಲ ಎಲ್ಲ ಆಗಲ್ಲ. ಸೊ ನೀವು ಡೆಡಿಕೇಶನ್ ಮತ್ತು ಆ ಡಿಸಿಪ್ಲಿನ್ ಅಂತೀವಲ್ಲ, 6 to 8 ಅವರ್ಸ್ ವರ್ಕ್ ಮಾಡೋದು. ಯಾಕಂದರೆ ಸಿಲೆಬಸ್ ವಾಸ್ಟ್ ಇರುತ್ತೆ, ನೀವು ಒಂದೇ ದಿನ ಎಲ್ಲನೂ ತೊಗೊಳಕ್ಕಾಗಲ್ಲ. ಸೊ ಅದೊಂದು ಟ್ರಾನ್ಸ್ಫಾರ್ಮೇಷನ್, ಆ ಮೆಚ್ಯೂರಿಟಿ ಬಂತು ಸರ್. ಯಾವುದೇ ಒಂದು ದೊಡ್ಡ ಕೆಲಸ ಮಾಡಬೇಕಾದ್ರೆ ಪ್ರೋಸೆಸ್ ಇಂಪಾರ್ಟೆಂಟು, ಬೇರೆಯವರ ಸಪೋರ್ಟ್ ಇಂಪಾರ್ಟೆಂಟು. ನನ್ನಲ್ಲಿ ಇದ್ದಿದ್ದೇನಪ್ಪ ಒಂದು ಚೇಂಜ್ ಆಗಿದ್ದು ಮತ್ತು ನನ್ನಲ್ಲಿ ಇದ್ದಿದ್ದು ಬ್ಯಾಡ್ ಕ್ವಾಲಿಟಿ ಅಂದರೆ ಸರ್, ಐ ಆಮ್ ಕ್ವೈಟ್ ಈಗೋಯಿಸ್ಟಿಕ್. ಆಗ ಬಂದಾಗ ನನ್ನಲ್ಲಿ ಸ್ವಲ್ಪ ಈಗೋ ಇತ್ತು. ಸೊ ನನ್ನ ಬಿಟ್ಟರೆ ಯಾರು, ಸೊ ಡಿಗ್ರಿಲೆಲ್ಲ ನಾನೇ ನಮ್ಮ ಕ್ಲಾಸ್ಗೆಲ್ಲ ನಾನೇ ಚೆನ್ನಾಗಿ ಓದಿದ್ದು. ಸೊ ಅದು ಕಮ್ಮಿ ಆಯಿತು ಸರ್, ಅದು ತುಂಬ ಅಂದರೆ ತುಂಬ ಕಮ್ಮಿ ಆಯಿತು. ಆಮೇಲೆ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಸರ್ ಮಹಾಭಾರತದಲ್ಲಿ ಕೃಷ್ಣ ಹೇಳ್ದಾಗೆ ಕರ್ಮಣ್ಯೆ ಸಾಧಿಕಾರತ್ತೆ ನಾಪಲೇಚು ಕಾದಚನ. ಸೊ ನೀನು ಕೆಲಸ ನೀನು ಮಾಡು, ರಿಸಲ್ಟ್ ಎಲ್ಲ ನನಗೆ ಬಿಟ್ಬಿಡು, ಅದು ಆರಾಮಾಗಿ ಆಗುತ್ತೆ. ಸೊ ನನ್ನ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ಇಟ್ ಈಸ್ ಮಹೇಂದ್ರ ಸಿಂಗ್ ಧೋನಿ. ಸೊ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ರಿಸಲ್ಟ್ ಮರೆತುಬಿಡಿ, ಪ್ರೋಸೆಸ್ ಮೇಲೆ ಫೋಕಸ್ ಮಾಡಿ, ಸೊ ರಿಸಲ್ಟ್ ತಾನಾಗೆ ಫ್ರೂಟ್ಫುಲ್ ಆಗುತ್ತೆ. ಸೊ ಈ ಥರ ಚೇಂಜಸ್ಗಳು ನನ್ನಲ್ಲಿ ತುಂಬ ಆದವು ಸರ್. ಅದಾದಮೇಲೆ ಈವನ್ ಇಫ್ ಐ ಡಿಂಟ್ ಕ್ಲಿಯರ್ UPSC ಇಟ್ ಈಸ್ ಓಕೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಮನೆ ಇದೆ, ನನ್ನ ತಂದೆ ತಾಯಿ ಇದ್ದಾರೆ, ಅವ್ರ ಜೊತೆ ನಾನು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು. ಈ ಥರ ಮೆಚ್ಯೂರ್ ಥಾಟ್ಸ್ಗಳು ನನ್ನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆದವು ಸರ್. ಅದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ನಾನು ಎಲ್ಲ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ಗೂ ನಾನು ಏನು ಹೇಳಿದೆ ಅಂದರೆ, UPSC ಇಸ್ ಆಲ್ ಅಬೌಟ್ ಪರ್ಸನಾಲಿಟಿ, ಇಟ್ ಈಸ್ ನಾಟ್ ಅಬೌಟ್ ನಾಲೆಡ್ಜ್. ಸೊ ಈವನ್ ಪ್ರಿಲಿಮ್ಸಲ್ಲಿ ಆಗಿರ್ಬೋದು, ಮೇನ್ಸಲ್ಲಿ ಆಗಿರ್ಬೋದು, ಇಂಟರ್ವ್ಯೂಲ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋದೇ ಪರ್ಸನ್. ನಾನು ಆಗಲೇ ಹೇಳ್ದಾಗೆ ಅವ್ರಿಗೆ ಬೇಕಾಗಿರೋದೇ ಪರ್ಸನ್ ವಿತ್ 3 C's: ಕಾನ್ಫಿಡೆನ್ಸ್, ಕಾಮ್ನೆಸ್, ಕಾಮನ್ ಸೆನ್ಸ್. ಯಾಕಂದರೆ ನಾವು ನೆಕ್ಸ್ಟ್ ಆಫೀಸರ್ ಆದಮೇಲೆ ತುಂಬ ಚಾಲೆಂಜಸ್ ಇರುತ್ತೆ, ಕಾಂಪ್ಲೆಕ್ಸ್ ಲೈಫ್ ಇರುತ್ತೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ ಈ ವ್ಯಕ್ತಿ ಅನ್ನೋದನ್ನೇ ನೋಡೋದವರು ಇಂಟರ್ವ್ಯೂಲಿ. ಸೊ ಆ ಥರ ನಾನು ಅರ್ಥ ಮಾಡಿಕೊಂಡೆ. UPSC ಏನು ಕೇಳ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮಲ್ಲಿ ನಾವು ಚೇಂಜ್ಗಳನ್ನ ತರೋದಕ್ಕೆ ಸಾಧ್ಯ ಆಯಿತು ಸರ್. It's a very beautiful thing to hear, for a person to understand what he was, to accept what he was, and today to see what he is ಅನ್ನೋದಿಲ್ಲ. For somebody to accept that I was very egoistic and ನಾನು ಸಾಕಷ್ಟು ಈ ರೀತಿ ಇದ್ದೆ, ನಾನು ಒಬ್ಬನೇ ಅಂತ ಇದ್ದೆ, ನಂತರ UPSC ಲೆವೆಲ್ಡ್ ಮೀ, ರೈಟ್, ನಾನೊಂದು ರಾ ಸ್ಟೋನ್ ಆಗಿದ್ದು ಇವತ್ತೊಂದು ಕಲಾಕೃತಿಯಾಗಿ ಹೊರಹೊಮ್ಮಿದ್ದೀನಿ ಅನ್ನೋದಕ್ಕೆ ಸಾಕಷ್ಟು ಏಟು ಬಿದ್ದಿದೆ, ಉಳಿಪೆಟ್ಟು ಬಿದ್ದಿದೆ ಅನ್ನೋದನ್ನ ಅವರೇ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆ ಪೆಟ್ಟುಗಳಿಂದ ಅವ್ರು ಎಷ್ಟು ಟ್ರಾನ್ಸ್ಫಾರ್ಮೇಟಿವ್ ಆಗಿ ಹೊರಹೊಮ್ಮಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಸ್ಪೆಸಿಫಿಕ್ ಪ್ರಿಲಿಮ್ಸ್ ಅಲ್ಲಿ ಒಂದು ಲಾಸ್ಟ್ ಕ್ವೆಶನ್ ಆಗೋದಾದ್ರೆ, ಸಾಕಷ್ಟು ಜನ ಪ್ರಿಲಿಮ್ಸ್ ಎದುರಿಸ್ತಾ ಇರೋರಿಗೆ, ಮುಂದೆ ಎದುರಿಸೋರಿಗೆ, ವಾಟ್ ವುಡ್ ಬಿ ದಟ್ ಒನ್ ಥಿಂಗ್ ದಟ್ ಯು ವುಡ್ ವಾಂಟ್ ಟು ಸೇ? ಬಿಕಾಸ್ 1 ವರ್ಷದ ಪ್ರಿಪರೇಷನ್, ಸಾಕಷ್ಟು ಬಾರಿ 2 ವರ್ಷದ ಪ್ರಿಪರೇಷನ್, ಬಟ್ 2 ಗಂಟೆಗಳಲ್ಲಿ ಒಂದು GS ಎಕ್ಸಾಮ್, 2 ಗಂಟೆಗಳಲ್ಲಿ ಒಂದು CSAT ಎಕ್ಸಾಮ್. ವಾಟ್ ವುಡ್ ಬಿ ಯುವರ್? ಸರ್, ಗೋ ವಿತ್ ಕಾನ್ಫಿಡೆನ್ಸ್. ಅವರು ನನಗೆ ಗೊತ್ತು, ಆಲ್ಮೋಸ್ಟ್ ಎಲ್ಲ ಸೀರಿಯಸ್ ಆಸ್ಪಿರೆಂಟ್ಸಿಗೆ ಹೇಳ್ತಾ ಇರೋ ಮೆಸೇಜ್ ಇದು. ಬಿಲೀವ್ ಇನ್ ಯುವರ್ ಸೆಲ್ಫ್. ಸೊ ರಿಸಲ್ಟ್ ಬಗ್ಗೆ ಬಿಟ್ಬಿಡಿ, ಜಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಆ 2 ಗಂಟೆನ ಎಂಜಾಯ್ ಮಾಡೋದಕ್ಕೆ ಹೋಗಿ. UPSC ನನ್ನಲ್ಲಿ ಏನೋ ಒಂದು ಪರ್ಸನಾಲಿಟಿ ಬಗ್ಗೆ ಕೇಳ್ತಾ ಇದೆ, ನಾನು ಏನಾಗುತ್ತೋ ಅದು ನಾನು ಕೊಟ್ಟು ಬರ್ತೀನಿ ನನ್ನ ಕೈಲಾದಷ್ಟು ಅಂತ ಹೋಗಿ ಎಲ್ಲ ರಿಸಲ್ಟ್ನ ಆಚೆ ಇಟ್ಬಿಡಿ. ರಿಸಲ್ಟ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಆ 2 ಅವರ್ ಎಂಜಾಯ್ ಮಾಡೋಕ್ಕೆ ಹೋಗಿ, ಖಂಡಿತವಾಗಿಯೂ ಡೆಫಿನೆಟ್ಲಿ ವಿಲ್ ಕ್ಲಿಯರ್ ದಿ ಪ್ರಿಲಿಮ್ಸ್. ಬಟ್ CSATಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ, CSAT ಅನ್ಸರ್ಟೈನ್ ಆಗ್ತಾ ಇದೆ ಅಂತ ಗೊತ್ತು. ಸೊ ಪ್ರಾಕ್ಟೀಸ್ ತುಂಬ ಬೇಕಿದೆ ಸರ್. ಎಸ್ಪೆಷಲಿ ಪ್ಯಾಸೇಜ್ ಆಗಿರ್ಬೋದು, ಆ ಲ್ಯಾಂಗ್ವೇಜ್ನ ಅವ್ರು ಅರ್ಥ ಮಾಡ್ಕೋಬೇಕು. UPSC ಲ್ಯಾಂಗ್ವೇಜ್ನ ಅವ್ರು ಅರ್ಥ ಮಾಡ್ಕೊಂಡಾಗ ಸೊ ಅವರಿಗೆ ವಿತಿನ್ 2 ಅವರ್ಸಲ್ಲಿ ಅವ್ರು ಪ್ರೆಷರ್ ಫೀಲ್ ಮಾಡಲ್ಲ. ಸೊ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹೋದೆ. ನಾನು ನೋಡಿದ್ದೀನಿ ಸರ್, ಕೆಲವೊಬ್ಬರು ಆಸ್ಪಿರೆಂಟ್ಸ್ಗಳು ಯಾರು ಇಂಟರ್ವ್ಯೂ ಗಂಟೆ ಹೋಗಿರ್ತಾರೆ, ಕ್ಲಿಯರ್ ಮಾಡಲ್ಲ, ಬಟ್ 1 ವೀಕಲ್ಲಿ ಪ್ರಿಪೇರ್ ಆಗಿ ಕ್ಲಿಯರ್ ಮಾಡ್ತಾರೆ. ಸೊ ಅವರಲ್ಲಿ ನಾನು ಕಂಡಂಥ ಗುಣ ಏನು ಅಂದರೆ ಕಾನ್ಫಿಡೆನ್ಸ್. ದೇ ಬಿಲೀವ್ಡ್ ಇನ್ ದೆಮ್ ಸೆಲ್ಫ್. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಈ ಸಲ ಪ್ರಿಲಿಮ್ಸ್ ಕೊಡ್ತಾ ಇದ್ದಾರೆ ಅವ್ರಿಗೂ ಇದೊಂದು ಮೆಸೇಜ್ ಹೇಳ್ತೀನಿ ಸರ್. ಓಕೆ, ಸೊ ಕಾನ್ಫಿಡೆನ್ಸ್ ಆ್ಯಂಡ್ ಗೋ ಎಂಜಾಯ್ ಯುವರ್ ಸೆಲ್ಫ್. ಒಬ್ಬ ಸಕ್ಸಸ್ಫುಲ್ ಸ್ಟೂಡೆಂಟಿಂದ ನ್ಯಾಚುರಲಿ ಬರುವಂಥ ಮಾತುಗಳು. ಒಬ್ಬ ಮೆಂಟರ್ ಆಗಿ ಟು ಎಂಜಾಯ್ ಯುವರ್ ಸೆಲ್ಫ್ ಇನ್ ದಿ ಎಕ್ಸಾಮ್ ಇಸ್ ನಾಟ್ ಅನ್ ಈಸಿ ಥಿಂಗ್ ಟು ಡೂ ಫಾರ್ ಅ ಸ್ಟೂಡೆಂಟ್ ಹೂ ಇಸ್ ಜಸ್ಟ್ ಎಂಟರಿಂಗ್, ಆರ್ ಸ್ಟೂಡೆಂಟ್ ಏನಾಗ್ಬೋದು, ಯಾವ ಥರ ಕ್ವೆಶನ್ ಬರ್ಬೋದು. ಸ್ಪೆಸಿಫಿಕಲಿ ಈ ಬಾರಿಯ ಕಟ್ ಆಫ್ಸ್ ನೋಡಿದ್ರೆ ತುಂಬ ಕಡಿಮೆ ಹೋಗಿದೆ, ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಸೊ ಮೆನಿ ಸೆಷನ್ಸ್ ಟು ಕಮ್. ವಾಟ್ ಈಸ್ ಯೋರ್ ಮೆಸೇಜ್ ಫಾರ್ ಪ್ರಿಲಿಮ್ಸ್? ಸರ್, ಅಂದರೆ ಸ್ಟೂಡೆಂಟ್ಸಿನ ನಾರ್ಮಲ್ ಆಗಿ ಸಿನ್ಸ್ ಪ್ರಿಲಿಮ್ಸ್ ಇಸ್ ಅ ಆಬ್ಜೆಕ್ಟಿವ್ ಫಾರ್ಮ್ ಆಫ್ ಎಕ್ಸಾಮ್, ಅಲ್ಲಿ ನಿಮಗೆ ಆ್ಯಕ್ಚುಲಿ ಕ್ವೆಶನ್ ಇರುತ್ತೆ, 4 ಆಪ್ಷನ್ ಇರುತ್ತೆ. ಕ್ವೆಶನ್ ಗೊತ್ತಿರಲ್ಲ ಇದು ಅಷ್ಟೇ. ಅಂದರೆ ಯು ಹ್ಯಾವ್ ಟು, ನೀವೇನು ಹೊಸ ಆನ್ಸರ್ ಏನು ಹುಡುಕಬೇಕಾಗಿಲ್ಲ.
ಕ್ವಶನ್ ಅಲ್ಲೇ ಇರುತ್ತೆ, ಆನ್ಸರ್ ಅಲ್ಲೇ ಇರುತ್ತೆ. 4 ಆಪ್ಷನಲ್ಲಿ ಯಾವ್ದು ಆನ್ಸರ್ ಅಂತ ಪಿಕ್ ಮಾಡಬೇಕು. ಸೊ ನಿಮಗೆ ಇಲ್ಲಿ ಕಾಮನ್ ಸೆನ್ಸ್ ತುಂಬ ಮ್ಯಾಟರ್ ಆಗುತ್ತೆ ರಾದರ್ ದನ್ ನಾಲೆಜ್. ಸೊ ನಿಮಗೆ ಇನ್ನೊಂದು ಏನಾಗ್ತದೆ ಅಂದರೆ ಯು ಪಿ ಎಸ್ ಸಿಲಿ ತುಂಬ ಓದ್ತೀವಿ ಬಟ್ ಕ್ಲಾರಿಟಿ ಇರಲ್ಲ. ಸೊ ಆ ಕ್ಲಾರಿಟಿ ಅಂದರೆ ತುಂಬ ಎಷ್ಟು ಸೋರ್ಸ್ ನೀವು ಕಡಿಮೆ ಇಟ್ಕೋತೀರಾ ಅಷ್ಟು ಒಳ್ಳೆಯದು. ಸೊ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇದ್ದಾಗ ಕಾನ್ಫಿಡೆನ್ಸ್ ಇರುತ್ತೆ. ನೀವು ಕ್ಲಾರಿಟಿ ಇಲ್ಲದೆ ಇದ್ದಾಗ ಓಕೆ ನಾನು ಓದಿದ್ದೆ, ಓಕೆ ನನಗೆ ಬರ್ತಿಲ್ಲ, ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಎಕ್ಸಾಮ್ ಹಾಲಲ್ಲಿ ಆಂಗ್ಸೈಟಿ ಸ್ಟಾರ್ಟ್ ಆಯಿತು ಅಂದರೆ ಇಟ್ಸ್ ಅ ಸೈಕಲ್, ವಿಷಿಯಸ್ ಸೈಕಲ್. ಸೊ ಹಾಗೆ ನೀವು ತುಂಬ ಕಡಿಮೆ ಸೋರ್ಸೇ ಓದಿ, ಹ್ಯಾವ್ ಕ್ಲಾರಿಟಿ. ಅದು ಬಂದಾಗ ನಿಮಗೆ ನಾರ್ಮಲ್ ಆಗಿ ಓಕೆ ಬೇರೆ ಈಗ ಲೆಟ್ಸೆ ಯು ಪಿ ಎಸ್ ಸಿಲಿ ಆಕಾಶದ ಕೆಳಗೆ ಏನೇ ಇದ್ರು ಕೇಳಬಹುದು ಅಂತ ಒಂದು ಥಾಟ್ ಇದೆ. ಯೋಚನೆ ಮಾಡಿ, ಹ್ಯೂಮನ್ ಮೈಂಡ್ ಈಸ್ ವೆರಿ ಲಿಮಿಟೆಡ್. ನಾವು ಎಷ್ಟು ನೆನ್ಪಿಡೋಕ್ಕಾಗುತ್ತೆ? ಮೇ ಬಿ ಇನ್ ಟರ್ಮ್ಸ್ ಆಫ್ ಕಿಲೋಬೈಟ್, ಐ ಥಿಂಕ್ ಮ್ಯಾಕ್ಸಿಮಮ್ ಕಿಲೋಬೈಟ್. ಈವನ್ ನಾವು ಎಂ ಬಿ ಗಟ್ಟಲೆ ಈವನ್ ಏನೋ ಮೆಮೊರಿನ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಮಗೆ ಏನು ನೆನಪಿದೆ ಅಂತ ಅನ್ನೋದು ಕ್ಲಾರಿಟಿ ಇರಬೇಕು. ಅದನ್ನು ಬಿಟ್ಟು ಏನಾದರೂ ಯು ಪಿ ಎಸ್ ಸಿ ಕೇಳ್ತಾರಾ ಅವಾಗ ಕಾಮನ್ ಸೆನ್ಸಿಂದ ಆನ್ಸರ್ ಮಾಡ್ತೀನಿ ಅಂತ. ಈವನ್ ಯು ಪಿ ಎಸ್ ಸಿ ಕ್ವಶನ್ ಪೇಪರ್ ನೀವು ನೋಡಿ ಅನಲೈಸ್ ಮಾಡಿದ್ರೆ ಕಾಮನ್ ಸೆನ್ಸಿಂದ ಸುಮಾರು ಕ್ವಶನ್ ಆನ್ಸರ್ ಮಾಡ್ಬೋದು. ಬಟ್ ಆ ಕಾಮನ್ ಸೆನ್ಸಿಂದ ಆನ್ಸರ್ ಮಾಡಬೇಕು ಅಂದರೆ ಯು ನೀಡ್ ಕಾಮನ್. ಗುರು ಶಿಷ್ಯರ ಮುಂದೆ ಕಾಮನ್ ಆಗ್ತದ ಪದ ಬರ್ತಾ ಇದೆ. ಒಂದು ಕಾನ್ಫಿಡೆನ್ಸ್ ಬಂದಿದೆ, ಒಂದು ಕಾಮನ್ ಸೆನ್ಸ್ ಬಂದಿದೆ, ಅಂಡ್ ಕಾಮ್ನೆಸ್ ಬಂದಿದೆ. ಸೊ ಹೌ ಮಚ್ ಬೋತ್ ಆಫ್ ದೆಮ್ ಹ್ಯಾವ್ ರಬ್ಡ್ ಆನ್ ಈಚ್ ಅದರ್ ಅನ್ನೋದು ನೋಡ್ತಾ ಇದ್ದೀವಿ. ಓಕೆ, ಸ್ಪೆಸಿಫಿಕ್ಲಿ ಒಂದು ಕ್ವಿಕ್ ಪ್ರಿಲಿಮ್ಸ್ ರ್ಯಾಪಿಡ್ ಫೈರ್ ಮಾಡೋಣ. ಓಕೆ ಸರ್. ಅಂಡ್ ಹೋಪ್ ಯು ಡೋಂಟ್ ಮೈಂಡ್ ರಿವೀಲಿಂಗ್ ಯುವರ್ ಮಾರ್ಕ್ಸ್. ನಿಮ್ಮ ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗದೆ ಇದ್ದಾಗ ವಾಟ್ ವಾಸ್ ಯುವರ್ ಮಾರ್ಕ್ಸ್? ಸರ್ ಆ ಟೈಮಲ್ಲಿ ಪ್ರಿಲಿಮ್ಸ್ ಕಟ್ ಆಫ್ಗೆ 81 ಇತ್ತು ಫಾರ್ ಒ ಬಿ ಸಿ. ಆ ಟೈಮಲ್ಲಿ ನಂದು 70 ಇತ್ತು ಸರ್. ಓಕೆ, 11 ಮಾರ್ಕ್ಸ್ ದೂರ. ಹೌದು ಸರ್. ಸೆಕೆಂಡ್ ಪ್ರಿಲಿಮ್ಸಲ್ಲಿ? ಸೆಕೆಂಡ್ ಪ್ರಿಲಿಮ್ಸಲ್ಲಿ 86 ಇತ್ತು ಕಟ್ ಆಫು, ನಂದು 84.5 ಇತ್ತು. ಒಂದೂವರೆ ಮಾರ್ಕ್ಸ್. ಸೊ 11ರಿಂದ ಒಂದೂವರೆ ಗ್ಯಾಪ್. ಈ ಬಾರಿ ಕಟ್ ಆಫ್ ತುಂಬಾ ಕಡಿಮೆ ಇತ್ತು. ನೀವು ಎಷ್ಟು ಮಾರ್ಕ್ಸ್ ಬಂದ್ರಿ? ಸರ್ ನನಗೆ ಫಾರೆಸ್ಟ್ರಿನೂ ಕ್ಲಿಯರ್ ಆಗಿರೋದ್ರಿಂದ 10-15 ಮಾರ್ಕ್ಸ್ ಜಾಸ್ತಿ ಬಂದಿದೆ. 11 ಮಾರ್ಕ್ಸ್ ಇಂದ ಹಿಂದೆ ಇದ್ರು, ಒಂದೂವರೆ ಮಾರ್ಕ್ಸ್ ಅಷ್ಟು ಗ್ಯಾಪ್ ತಗೊಂಡ್ಬಂದ್ರು. ಈ ಬಾರಿ ಫಾರೆಸ್ಟ್ ಕಟ್ ಆಫ್ ಕೂಡ ಕ್ಲಿಯರ್ ಮಾಡಿದ್ದಾರೆ ಅಂದ್ರೆ ಪ್ರಿಲಿಮ್ಸ್ ಕಟ್ ಆಫ್ ಗಿಂತ ಸುಮಾರು 15 ಮಾರ್ಕ್ಸ್ ಅಷ್ಟು ಮುಂದೆ ಹೋಗಿದ್ದಾರೆ ಅಂತ. ದಟ್ಸ್ ಅ ಟ್ರಾನ್ಸ್ಫಾರ್ಮೇಶನ್ ದಟ್ ಸೀನ್. ಓಕೆ, ಸೊ ವೆರಿ ಕ್ವಿಕ್ ಕ್ವೆಶ್ಚನ್. ಅಟೆಂಪ್ಟ್ ಮೋರ್, ಅಟೆಂಪ್ಟ್ ಲೆಸ್, ಈ ಎರಡರ ಮಧ್ಯೆ ಜನರಲಿ ಸ್ಟೂಡೆಂಟ್ಸ್ ಓದಾಡ್ತಾರೆ. ನಾವು ಹೇಳ್ತೀವಿ 80 to 85 ಅಟೆಂಪ್ಟ್ ಮಾಡಿ ಅಂತ. ಕೆಲವು ಮೆಂಟರ್ಸ್ ಕಡೆಯಿಂದ ಅರೌಂಡ್ 60, 65, 70 ಮಾತ್ರ ಅಟೆಂಪ್ಟ್ ಮಾಡಿ, ಗೊತ್ತಿರೋದು ಮಾತ್ರ ಅಟೆಂಪ್ಟ್ ಮಾಡಿ. ವಾಟ್ ಇಸ್ ಯೋರ್? ಸರ್ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಅಕ್ಯುರೇಸಿ. ಸೊ ಕೆಲವೊಬ್ಬರು ತುಂಬ ಅಕ್ಯುರೇಟ್ ಆಗಿರ್ತಾರೆ, ಸೊ ಅವರು 60 ಕ್ವಶನ್ ಅಟೆಂಡ್ ಮಾಡಿದರೂ ಸಾಕಾಗುತ್ತೆ. ಸೊ ಕೆಲವೊಬ್ಬರು ಅಕ್ಯುರೇಟ್ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್ ಈಗ ಅವರು 95 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ 65 ರೈಟ್ ಆಗುತ್ತೆ, 30 ರಾಂಗ್ ಆಗುತ್ತೆ. ಸೊ ಆ ರೀತಿ ಪರ್ಸನ್ಗಳು ಇಟ್ ಈಸ್ ಬೆಟರ್ ಟು ಅಟೆಂಪ್ಟ್ ದಿ ಮೋರ್ ಕ್ವಶನ್ಸ್. ಸೊ ಅಬೌವ್ ಸರ್ ಮಿನಿಮಮ್ 90 they have to attend, sir. Minimum 90, yes. So you go on the larger side. Yes, sir. Okay. As a mentor, higher attempts, lesser attempts? ಹೈಯರ್ ಅಟೆಂಪ್ಟ್ ಸರ್. ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಸಜೆಸ್ಟ್ ಮಾಡೋದು ಹೈಯರ್ ಅಟೆಂಪ್ಟ್. ಬಿಕಾಸ್ ಅಕ್ಯುರೇಸಿ ಲೆಟ್ಸ್ ಸೇ ನೀವು 60 ಅಟೆಂಡ್ ಮಾಡಿ ಕಟ್ ಆಫ್ ಕ್ಲಿಯರ್ ಮಾಡಬೇಕು ಅಂದರೆ ಅಕ್ಯುರೇಸಿ ಶುಡ್ ಬಿ ಮೋರ್ ದನ್ 85% or 90%. ಆ ಅಕ್ಯುರೇಸಿ 1 in 1000 ಸ್ಟೂಡೆಂಟ್ಸಿಗೆ ಇರುತ್ತೆ. ನೀವು ಯೋಚನೆ ಮಾಡಿ, ನೀವು ಅನ್ಕೋಬೇಡಿ ಆ 1 ನಾನೇ ಅಂತ, ನೀವು ಫೂಲ್ ಆಗ್ತೀರ. ಸೊ ನೀವೇ ಅನ್ಕೋಬೇಕು ಓಕೆ ನನ್ನ ಅಕ್ಯುರೇಸಿ ಕಡಿಮೆನೇ ಇರುತ್ತೆ. ಯು ಹ್ಯಾವ್ ಟು ಅಟೆಂಪ್ಟ್ ಮೋರ್ ಮಾಡಿದಾಗ ನೀವೇನು ಮಾಡಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಗೆಸ್ ಮಾಡಬೇಕು. ಆವಾಗ 10 ಕ್ವಶನಲ್ಲಿ ಅಟ್ಲೀಸ್ಟ್ ಒಂದು 6-7 ಸರಿ ಆದ್ರೂ ವಿಲ್ ಬಿ ಆನ್ ಅ ಪಾಸಿಟಿವ್ ಸೈಡ್. ಓಕೆ, ಇದು ಜನರಲ್ ಸ್ಟಡಿ ಸಂಬಂಧಪಟ್ಟ ಹಾಗೆ. CSAT, ನೀವೊಂದು ಹಳ್ಳಿಗಾಡಿಂದ ಬಂದವರು, ಗೌರ್ಮೆಂಟ್ ಸ್ಕೂಲಲ್ಲಿ ಓದಂಥವ್ರು. ಸ್ಪೆಸಿಫಿಕಲಿ 2011ರಲ್ಲಿ CSAT ಇಂಟ್ರೊಡ್ಯೂಸ್ ಆದ ನಂತರ 2015ವರೆಗೂ ಒಂದು ಪ್ಯಾಟರ್ನ್ ಚೇಂಜ್ ಆಗೋವರೆಗೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಹಳ್ಳಿಗಾಡಿಂದ ಬಂದವ್ರಿಗೆ CSAT ಕಬ್ಬಿಣದ ಕಡಲೆ, ಇಟ್ಸ್ ವೆರಿ ಡಿಫಿಕಲ್ಟ್, CSAT ಕಂಪ್ಲೀಟ್ ಆಗಿ ತೆಗೆದಾಕ್ಬೇಕು ಅಂತ ಬರೀ ಕರ್ನಾಟಕದಂತೆಲ್ಲ ರಾಷ್ಟ್ರವ್ಯಾಪಿ ಒಂದು ಚಳುವಳಿನೇ ನಡೀತು. ಸಾಕಷ್ಟು ಗಲಾಟೆ ಆಯಿತು. ಈಗ ಅದನ್ನ ಒಂದು ಕ್ವಾಲಿಫೈಯಿಂಗ್ ಪೇಪರ್ ಮಾಡಿದ್ದಾರೆ. ಈಗಲೂ ಕೂಡ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಎವ್ರಿಬಡಿ ಕ್ಯಾನ್ ಡೈಜೆಸ್ಟ್. ಹೌದು, ನೀವು ಇವನ್ ನೀವು ಹಳ್ಳಿಗಾಡಿಂದ ಬಂದಿದ್ರು, ಒಂದು ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ದೀರಾ, ಓಕೆ, ಬಟ್ ಸ್ಟಿಲ್ ಕಾನ್ಫಿಡೆನ್ಸ್ ವೈಸ್ ಅಂತ ನಿಮ್ಮ ಸೋಷಲೈಸೇಷನ್ ನೋಡಿದಾಗ ಜನರಲಿ UPSC ಅಂದರೆ ಡೆಲ್ಲಿಯಲ್ಲಿ ಸ್ಟೀಫನ್ಸ್ ಅಲ್ಲಿ ಓದೋರಿಗೆ, ಬಾಂಬೆಯಲ್ಲಿ JVS ಅಲ್ಲಿ ಓದೋರಿಗೆ, ಬೆಂಗಳೂರಲ್ಲಿ ಹೈ ಎಂಡ್ ಕಾಲೇಜಸ್ ಅಲ್ಲಿ ಓದೋರಿಗೆ ಅನ್ನೋ ಒಂದು ಮಾತು. ನಾನು ಒಬ್ಬ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ ಆಗಿ ಬಂದಿದ್ದೀನಿ. ಸಾಕಷ್ಟು ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಇರ್ತಾರೆ. ನಿಮ್ಮ ಕೈಯಲ್ಲೂ ಆಗತ್ತೆ. CSAT ನೀವು ಮಾಡಬಹುದು. ಅಂದರೆ ಆಪ್ಟಿಟ್ಯೂಡ್, ರೀಸನಿಂಗ್, ಕಾಂಪ್ರಿಹೆನ್ಷನ್ ಅನ್ನೋದನ್ನು ನಾನು ಕೂಡ ಮಾಡಬಹುದು. ವಾಟ್ ವಾಸ್ ದಟ್ ಟೇಕ್ ಔಟ್? ಸರ್ ನೀವು CSAT ಕ್ವಶನ್ನ ನೋಡಿದ್ರೆ, ಸೊ ಎಸ್ಪೆಷಲಿ ಪ್ಯಾಸೇಜ್ಗಳನ್ನ ಅವರು UPSC ಲ್ಯಾಂಗ್ವೇಜ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ 25 ಪ್ಯಾಸೇಜಸ್ ಮಿನಿಮಮ್ ಇದ್ದೇ ಇರುತ್ತೆ. ಸೊ ಅವರು ಅದನ್ನು ಮಿನಿಮಮ್ 22 ರೈಟ್ ಮಾಡಬೇಕಾಗುತ್ತೆ. ಸೊ ಮಾಡಿದರೆ ತುಂಬ ಒಳ್ಳೆಯದು.
ಸೊ ಯಾಕಂದರೆ ಅನ್ಸರ್ಟೈನ್ ಆಗ್ತಾ ಇದೆ ಅಂತ ನೀವು ಹೇಳಿದ್ರಿ ಸರ್. ಬಟ್ ಈವನ್ ಇಟ್ ಈಸ್ ಅನ್ಸರ್ಟೈನ್ ಆಗ್ತಾ ಇದ್ರು ಸಹ ಸೊ ಯು ಪಿ ಎಸ್ ಸಿಗೆ ಗೊತ್ತು, ಅವರು ಈಸಿ ಕ್ವಶನ್ಸ್ ಕೊಟ್ಟೇ ಕೊಡ್ತಾರೆ. ಈವನ್ ವಿತಿನ್ ದಿ ಸಿ ಸ್ಯಾಟ್ ಪ್ರಿಲಿಮ್ಸಲ್ಲೂ ಸಹ ಆ ಕ್ವಶನ್ಸ್ನ ಇವ್ರು ಹುಡುಕ್ಬೇಕು. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಸರ್, ಸಿ ಸ್ಯಾಟ್ ಪೇಪರಲ್ಲಿ ಈಗೋನ ಅರ್ಟ್ ಮಾಡ್ಕೋಬಾರ್ದು. ಸೊ ನಾನು ನೋಡಿದ್ದೀನಿ, ಈವನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಕ್ಲಿಯರ್ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಸ್ಟೂಡೆಂಟ್ಸ್ಗಳು ಅದನ್ನು ಕ್ಲಿಯರ್ ಮಾಡ್ತಾರೆ. ಸೊ ಆದ್ದರಿಂದ ಅವರು ಈಗೋನ ಅರ್ಟ್ ಮಾಡ್ಕೋಬಾರ್ದು. ಈಸಿ ಕ್ವಶನ್ಸ್ ಎಲ್ಲಿರುತ್ತೆ ಅದನ್ನು ಬೇಗ ಬೇಗ ಅಟೆಂಪ್ಟ್ ಮಾಡಿಕೊಂಡು ಮತ್ತು ಪ್ಯಾಸೇಜ್ ಕ್ವಶನ್ಸ್ಗಳನ್ನ ಆಲ್ಮೋಸ್ಟ್ ರೈಟ್ ಮಾಡೋದಕ್ಕೆ ಟ್ರೈ ಮಾಡಿ ಕ್ಲಿಯರ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಸಿ ಸ್ಯಾಟ್ ಆಲ್ಸೋ. ಸೊ ಸಿ ಸ್ಯಾಟ್ ಅನ್ನೋ ಪೇಪರ್ಗೆ ಒಂದು ಕರೆಕ್ಟ್ ಟೆಕ್ನಿಕ್ ಕಂಡಿಟ್ಕೊಳ್ಳಿ, ನಿಮಗೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿ, ಯಾವುದನ್ನು ಈಗೋಗಿ ತಗೋಬೇಡಿ, ಬಿಟ್ಟು ಆ ಟೆಕ್ನಿಕ್ ಜೊತೆ ಸಾಲ್ವ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಸಿ ಸ್ಯಾಟ್ ಇಸ್ ಎನಿಬಡೀಸ್ ಗೇಮ್ ಅನ್ನೋದನ್ನ ಶಶಾಂಕ್ ಹೇಳ್ತಾ ಇದ್ದಾರೆ. ಆಸ್ ಅ ಸಿ ಸ್ಯಾಟ್ ಮಾಸ್ಟರ್, ವಿ ಕಾಲ್ ಹಿಮ್ ಪ್ರಿಲಿಮ್ಸ್ ಡಾಕ್ಟರ್ and we also have a CSAT master. So what is your word, sir? ಸಿ ಸ್ಯಾಟ್ ನಿಮಗೆ ಮ್ಯಾಥಮೆಟಿಕ್ಸ್ ಆದ ಸಬ್ಜೆಕ್ಟ್ ಹೆಂಗಿದೆ ಅಂದರೆ ನಿಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇದೆ, ಪ್ಲಸ್ ಆಪ್ಟಿಟ್ಯೂಡ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಬರುತ್ತೆ. ಎಸ್ಪೆಷಲಿ ಆಪ್ಟಿಟ್ಯೂಡ್ ಪಾರ್ಟ್ ಮ್ಯಾಥಮೆಟಿಕ್ಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮ್ಯಾಥಮೆಟಿಕ್ಸ್ ಆದ ಸಬ್ಜೆಕ್ಟ್ ಹೆಂಗಿದೆ ಅಂದರೆ ನೀವು ಕಂಟಿನ್ಯೂಸ್ ಆಗಿ ಟಚಲ್ಲಿ ಇದ್ರಷ್ಟು ಅದು ನಿಮಗೆ ರಿಸಲ್ಟ್ ಕೊಡುತ್ತೆ. ನೀವು ಜಸ್ಟ್ 1 ವೀಕ್ ಗ್ಯಾಪ್ ಕೊಟ್ಟರೆ ನಿಮಗೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಎಸ್ಪೆಷಲಿ ಸಿ ಸ್ಯಾಟಲ್ಲಿ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಲೆಟ್ಸೇ ನೀವು ಈ ಸರಿ ಪ್ರಿಲಿಮ್ಸ್ ಬರೀತಿದ್ದೀರಾ ಅಂತಂದರೆ ಇವತ್ತಿಂದ ಎವ್ರಿ ಡೇ 1 to 2 hours ಸಿ ಸ್ಯಾಟ್ ಟಚಲ್ಲಿರಿ. ಅದು ಹೆಂಗೆ ಸಿ ಸ್ಯಾಟ್ ಕ್ಲಿಯರ್ ಆಗಲ್ಲ ನಾನು ನೋಡ್ತೀನಿ. ಪ್ರಾಬ್ಲಮ್ ಏನಂದರೆ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡಲ್ಲ. ಯಾಕೆಂದರೆ ಮೋಸ್ಟ್ ಆಫ್ ದಮ್ ಈವನ್ ದೋ ಲಾಸ್ಟ್ 2 to 3 yearsಲ್ಲಿ ಸಿ ಸ್ಯಾಟ್ ತುಂಬ ಡಿಫಿಕಲ್ಟ್ ಆಗಿದ್ರು ನೆಗೆಟ್ ಮಾಡ್ತಾರೆ. ಸೊ ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಲ್ಲಿ ಮ್ಯಾಥ್ ಬ್ಯಾಕ್ಗ್ರೌಂಡಿಂದ ಬಂದವರು ಹೆಂಗಿರ್ತಾರೆ ಅಂದರೆ ಓಕೆ ಸಿ ಸ್ಯಾಟ್ ನಾನು ಮ್ಯಾನೇಜ್ ಮಾಡ್ಬೋದು. ಇನ್ನೊಂದು ಏನಿರುತ್ತೆ ಅಂದರೆ ಸಿ ಸ್ಯಾಟ್ ಓಕೆ ಈ ಸರಿ ಈಸಿ ಕೊಡ್ತಾರೆ, ಲಾಸ್ಟ್ ಟೈಮ್ ಕಷ್ಟ ಇತ್ತು ಈ ಸರಿ ಈಸಿ ಕೊಡ್ತಾರೆ. ನನ್ನ ಪ್ರಕಾರ ಈ ಸರಿನೂ ಕಷ್ಟನೇ ಇರುತ್ತೆ. ಸೊ ನೀವು ಈಸಿ ಕೊಡ್ತಾರೆ ಅಂತ ಗೆಸ್ ಮಾಡಿಬಿಟ್ಟು ನೀವು ಪ್ರಿಪೇರ್ ಆಗದೆ ಇರೋದು ಅದೊಂಥರ ಫೂಲಿಶ್ನೆಸ್. ಅದು ನೀವು ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಎಕ್ಸಾಮ್ ಹಾಲಲ್ಲಿ ನಿಮಗೆ ಯಾವ ಟೆಕ್ನಿಕ್ ವರ್ಕೌಟ್ ಆಗುತ್ತೆ, ಫಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಟೆಂಡ್ ಮಾಡಬೇಕಾ ಅಥವಾ ಆಪ್ಟಿಟ್ಯೂಡ್ ಅಟೆಂಡ್ ಮಾಡಬೇಕಾ, ಪರ್ಸನ್ಗೂ ಬೇರೆ ಬೇರೆ ರೀತಿಯಾದ ಒಂದು ಟೆಕ್ನಿಕ್ಸ್ ಇರುತ್ತೆ. ಸೊ ಅದನ್ನು ನೀವು ಕಂಡುಹಿಡ್ಕೋಬೇಕು ನನಗೆ ಯಾವ್ದು ವರ್ಕೌಟ್ ಆಗುತ್ತೆ ಅಂತ. ಆ್ಯಂಡ್ ಎಸ್ಪೆಷಲಿ ನಿಮಗೆ ಲೆಟ್ಸೇ ಯಾವುದೊಂದು ಚಾಪ್ಟರಿಂದ ಸಾಲ್ವ್ ಮಾಡಿದ್ದಾನೆ, ಫಾರ್ ಎಕ್ಸಾಂಪಲ್ ಲೆಟ್ಸೇ ಇವಾಗ ಪರ್ಮುಟೇಷನ್ ಕಾಂಬಿನೇಷನ್ ಚಾಪ್ಟರ್ ಪ್ರಾಕ್ಟೀಸ್ ಮಾಡಿದ ಅಂತ ಅನ್ಕೊಳ್ಳಿ. ಅದರಿಂದ ಕ್ವೆಶನ್ ಬಂದಾಗ ನಿಮಗೆ ಅಲ್ಲಿ ಲೆಟ್ಸೇ 1 minute ಗೊತ್ತಾಗ್ತಿಲ್ಲ ನನಗೆ ಹಿಂಗೆ ಸಾಲ್ವ್ ಮಾಡಬೇಕಂತ ಅಂದಾಗ ಆ ಕ್ವೆಶನ್ನ ಬಿಡಬೇಕು ನೀವು. ಅದನ್ನ ಮಾಡಲ್ಲ. ಮೋಸ್ಟ್ ಆಫ್ ದ ಹೆಂಗಿರ್ತಾರೆ ನಾನು ಈ ಚಾಪ್ಟರ್ನ ಪ್ರಾಕ್ಟೀಸ್ ಮಾಡಿದ್ದೀನಿ, ಸೊ ಅದು ಹೆಂಗೆ ಬರಲ್ಲ ನನಗೆ ಆನ್ಸರ್ ಇದು, ನಾನು ಟ್ರೈ ಮಾಡ್ತೀನಿ. ಸೊ ದೇ ವೇಸ್ಟ್ ಸಮ್ಟೈಮ್ಸ್ ಈವನ್ 4 to 5 minutes ಫಾರ್ 1 question. ಸೊ ಆ ಥರ ನಿಮ್ಗೆ 2-3 ಕ್ವೆಶನ್ ಆದ್ರೂ ಅಲ್ಲೇ ನಿಮಗೆ 15-20 minutes ವೇಸ್ಟ್ ಆಗ್ಬರುತ್ತೆ. ಸೊ ದ್ಯಾಟ್ ವಿಲ್ ಆ್ಯಡ್ ಆಂಗ್ಸೈಟಿ ಟು ಯು. ಸೊ ಈಗೋ ಹರ್ಟ್ ಮಾಡ್ಕೊಳ್ಳದೆ ಯು ಹ್ಯಾವ್ ಟು ಜಸ್ಟ್ ಓಕೆ ಬರಲಿಲ್ವಾ ಕ್ವೆಶನ್, ಓಕೆ ನನ್ನ ಟೈಮ್ ಸರಿ ಇಲ್ಲ ಬೇರೆ ಕ್ವೆಶನ್ ಹೋಗ್ತೀನಿ ಅಷ್ಟೇ. ಸೊ ಯು ಹ್ಯಾವ್ ಟು ಥಿಂಕ್ ಲೈಕ್ ದ್ಯಾಟ್. So the importance is about a technique. Don't take any question to your ego. Consistency ಅನ್ನೋ ಒಂದು ಪದನ ತುಂಬ ಸ್ಟ್ರೆಸ್ ಮಾಡಿದ್ರು. ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸಿ ಸ್ಯಾಟ್ ಕ್ಯಾನ್ ಬಿ ಆಲ್ಸೋ. So for all those who are writing prelims 2025 on behalf of all of us, this can be a very crucial success tips. All the very best to all of you. And Shashank, your best wishes to those who are writing prelims. ನೀವು ಬರೀತಾ ಇದ್ದೀರಾ? ಎಸ್ ಸರ್, ಬರೀತೆ. Okay, so guess what? IPS officer up and he is writing. So ನಿಮ್ಮ ಕಾಂಪಿಟೇಷನ್ ಕೂಡ ಇದೆ, ಕಾಂಪಿಟೇಟರ್ ಇಲ್ಲೇ ಇದ್ದಾರೆ, ಬಟ್ he still wish you all the best. ಸೊ ಜಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಆಲ್ ದ ಬೆಸ್ಟ್ ಫಾರ್ ಯುವರ್ 2024 ಪ್ರಿಲಿಮ್ಸ್. ಸೊ ಎಲ್ಲ ಹೋಗೋಕ್ಕಿಂತ ಮುಂಚೆ ಮೇ ಬಿ ಆಫ್ಟರ್ ರಿಸಲ್ಟ್ ಊರಲ್ಲಿ ಏನೋ ಶಶಾಂಕ್ನ ಮೆರವಣಿಗೆ ಮಾಡಿದ್ವಿ. ಹಾಂ ಸರ್. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಸರ್ ತುಂಬ ಚೆನ್ನಾಗಿತ್ತು. ದಟ್ ದ ವೆಲ್ಕಮ್ ಐ ರಿಸೀವ್ಡ್, ಇಟ್ ಈಸ್ ರಿಯಲಿ ಅನ್ಫರ್ಗೆಟಬಲ್. ಸೊ ಅವರ ಪ್ರೀತಿ ನಮ್ಮೂರಲ್ಲಿ ನಮ್ಮೂರಿಗೆ ಒಂದು ಹೆಮ್ಮೆ ಅಂತ ಹೇಳ್ತಾಯಿದ್ರು. ಸೊ ಆ ಮಾತು ನನಗೆ ತುಂಬ ಇಷ್ಟ ಆಗ್ತಿತ್ತು ಸರ್. ತುಂಬ ಜನ ಸೇರಿದರು. ನಮ್ಮೂರಲ್ಲೆಲ್ಲ ಹೇಳ್ತಾಯಿದ್ರು ಯಾವ MLA ಬಂದರೂ ಇಷ್ಟು ಜನ ಸೇರಲ್ಲ ಅಂತ. ಸೊ ಐ ವಿಲ್ ಆಲ್ವೇಸ್ ಬಿ ಇಂಡೆಪ್ಟೆಡ್ ಟು ಮೈ ವಿಲೇಜ್ ಸರ್, ಎಸ್ಪೆಷಲಿ ಮೈ ವಿಲೇಜ್ ಡೈಟಿ. ನಾವು ನಲ್ಲೂರಮ್ಮ ಅಂತ ಕರಿತೀವಿ. ನಾವು ನಲ್ಲೂರಿಂದ ಬಂದಿರೋದ್ರಿಂದ ನನ್ನ ಎಲ್ಲ ಗೆಲುವು ನಮ್ಮ ಲಕ್ಷ್ಮೀದೇವಿಗೆ ಪಾದಕ್ಕೆ ಅರ್ಪಣೆ ಸರ್. ನೋಡಿ, ಹಳ್ಳಿಗಾಡು ಹಳ್ಳಿ ಸೊಗಡು ಹೇಗೆ ಆಚೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕಲಿ ನೀವು ಯಾವ ಟೈಮಲ್ಲಿ ಇಂಟರ್ವ್ಯೂ ನೋಡ್ತಿರೋ ಗೊತ್ತಿಲ್ಲ. ಇದು ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆ, ಜನರಲ್ ಎಲೆಕ್ಷನ್ಸ್ ನಡೀತಾ ಇರೋ ಟೈಮ್, ಹೈ ಎಂಡ್ ಎಲೆಕ್ಷನ್ಸ್ ಹತ್ತಿರದಲ್ಲಿದ್ದೀವಿ. ಸುಮಾರು 5 ದಿನಗಳಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ಸ್ ಇದೆ. ಆ ಟೈಮಲ್ಲೂ ಕೂಡ ಯಾವುದೇ ಒಬ್ಬ MLA MP ಸೇರಿದಷ್ಟು ಜನ ಸೇರಿದ್ದಾರೆ, ಅವರ ಸಾಧನೆ ಜೊತೆ ಕೂಡಿದ್ದಾರೆ ಅಂತಂದ್ರೆ ದಟ್ ಸಕ್ಸಸ್ ಸ್ಪೀಕ್ಸ್ ಫಾರ್ ಹಿಮ್. ಅಂಡ್ ಅವರು ಕೂಡ ಅದಷ್ಟೇ ಸಂತೋಷ ತಂದಿದೆ. ನಲ್ಲೂರಿನ ಜನರು ಎಲ್ಲರೂ ಕೂಡ ಅವ್ರ ಜೊತೆ ಇದ್ದಾರೆ. ಅಂಡ್ ಮುಂದೆ ನೀವು ನಲ್ಲೂರಿನ ಒಬ್ಬ ಗ್ರಾಮಸ್ಥನಾಗಷ್ಟೇ ಅಲ್ಲ, ಭಾರತದ ಸೇವೆಗೆ ಅಂತ ಮುಂದೆ ಇದ್ದೀರಾ.
ಸೊ ಸಾಕಷ್ಟು ಮಾತಾಡೋದಿದೆ. ಪ್ರಿಲಿಮ್ಸ್ ಮಾತಾಡಿದ್ದೀವಿ, ಮೇನ್ಸ್ ಬಗ್ಗೆ ತಿಳ್ಕೊಳ್ಳೋಣ, ನಿಮ್ಮ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಸ್ಟೇಜ್ ಒಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದ ತಕ್ಷಣ ಮೇನ್ಸ್ನ ಒಂದೇ ಸತಿ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಕೂಡ ಕ್ಲಿಯರ್ ಮಾಡಿದ್ದೀರಾ. ಇಟ್ಸ್ ನಾಟ್ ವೆರಿ ಈಸಿ. ಸಾಕಷ್ಟು ಜನ ಪ್ರಿಲಿಮ್ಸ್ ನ್ಯಾಕ್ ಕಂಡು ಹಿಡಿದ ತಕ್ಷಣ ಪ್ರಿಲಿಮ್ಸ್ ಪಾಸ್ ಮಾಡ್ಕೊಳ್ತಾರೆ, ಬಟ್ ಮೇನ್ಸ್ ಹಿಂದುಳಿತಾ ಹೋಗ್ತಾರೆ, 1, 2, 3 ಮೇನ್ಸ್ ಅಂತ. ಅದಾದ್ಮೇಲೆ ಇಂಟರ್ವ್ಯೂ ಆಲ್ಸೋ ಡಸಂಟ್ ಬಿಕಮ್. ಸೊ ವಾಟ್ ವಾಸ್ that helped you clear mains at once and interview at once? ವಾಟ್ ಚೇಂಜಸ್ ಡಿಡ್ ಯು ಮೇಕ್? ನೀವು ಹೇಳಿದ್ರಿ ಸ್ವಲ್ಪ ನೋಟ್ಸ್ ಮಾಡ್ಕೊಂಡೆ, ಸಾಕಷ್ಟು ಅದ್ರ ಮೇಲೆ ಎಫರ್ಟ್ ಆಗ್ತದೆ. ಇದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಡಿಸ್ಕಷನ್ ಇಸ್ ಪೆಂಡಿಂಗ್. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್ ನೌ.